ಓಂ ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶ್ರದ್ಧಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಭಗವಾನ್ ಶ್ರೀರಾಮಕೃಷ್ಣರನ್ನು, ಶ್ರೀಮಾತೆ ಶ್ರೀ ಶಾರದಾ ದೇವಿಯವರನ್ನು, ಶ್ರೀಮತ್ ಸ್ವಾಮಿ ವಿವೇಕಾನಂದರನ್ನು, ಜಗತ್ತನ್ನು ಬೆಳಗಿದ ಎಲ್ಲ ಮಹಾನ್ ಚೇತನಗಳನ್ನು ಅತ್ಯಂತ ಶ್ರದ್ಧೆಯಿಂದ ನಮಿಸ್ತೇನೆ. ನಮ್ಮ ರಾಷ್ಟ್ರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಅದಾಗಲೇ ತನ್ನ ಹೆಸರನ್ನು ದಾಖಲಿಸಿಕೊಂಡು ಸಮಾಜದ ಶೈಕ್ಷಣಿಕ ಪ್ರಗತಿಯಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು ನೀಡ್ತಾ ಇರತಕ್ಕಂಥ, ಕೇವಲ ಪದವೀಧರರನ್ನು ನಿರ್ಮಿಸೋದಷ್ಟೇ ಅಲ್ಲ, ಇದು ಪದವೀಧರರ ಉತ್ಪಾದನಾ ಕಾರ್ಖಾನೆ ಅಲ್ಲ, ಗುಣಮಟ್ಟದ ಶಿಕ್ಷಣದೊಂದಿಗೆ ಮೌಲ್ಯಪೂರ್ಣ ಶಿಕ್ಷಣವನ್ನೂ ಕೂಡ ಬಹಳ ಆಸ್ಥೆಯಿಂದ ಶ್ರದ್ಧೆಯಿಂದ ನೀಡ್ತಾ ಇರತಕ್ಕಂಥ ಶ್ರೀ ಶೇಷಾದ್ರಿಪುರಂ ಶಿಕ್ಷಣ ದತ್ತಿಯ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಶೇಷಾದ್ರಿಪುರಂ ಪದವಿ ಕಾಲೇಜ್, ಮಾಗಡಿ ರೋಡ್, ಬೆಂಗಳೂರು. ಈ ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಸ್ವಾಮಿ ವಿವೇಕಾನಂದ ಅಧ್ಯಯನ ಕೇಂದ್ರದ ಅಡಿಯಲ್ಲಿ ಸ್ವಾಮಿ ವಿವೇಕಾನಂದರ 158ನೇ ಜಯಂತಿ ಉತ್ಸವಕ್ಕೆ ನಾವು ನೀವೆಲ್ಲ ಸಾಕ್ಷಿಯಾಗಿದ್ದೇವೆ. ಸಂಸ್ಥೆಯ ಅಧ್ಯಕ್ಷರು ತಮ್ಮ ಶ್ರೇಷ್ಠವಾದ ಸಮಾಜ ಸೇವೆಯ ಮೂಲಕ ನಾಡಿನ ಉದ್ದಗಲಕ್ಕೂ ಕೂಡ ಸುಖ್ಯಾತರಾದ ಗೌರವಾನ್ವಿತ ಸನ್ಮಾನ್ಯ ಶ್ರೀ ಪಂಡಿತಾರಾಧ್ಯರನ್ನು ಈ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಅತ್ಯಂತ ಶ್ರೇಷ್ಠ ಮಟ್ಟದ ಸೇವೆಯನ್ನು ಮಾಡ್ತಾ ಇರತಕ್ಕಂಥ ಗೌರವಾನ್ವಿತ ಸೋದರ ಡಾಕ್ಟರ್ ಉಡುಪಿ ಕೃಷ್ಣ ಅವರನ್ನು ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ನೆನಪು ಮಾಡಿಕೊಳ್ತೇನೆ. ಅವರೀರ್ವರ ಮತ್ತು ಅವರ ತಂಡದ ಅದ್ಭುತ ಯಶಸ್ಸಿಗೆ ನನ್ನ ಪ್ರೀತಿಪೂರ್ವಕ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಈ ಕಾಲೇಜಿನ ಗೌರವಾನ್ವಿತ ಪ್ರಾಂಶುಪಾಲರು, ಆತ್ಮೀಯರು ಆದ ಸೋದರಿ ಸುಮತಿ ಅವರೇ, ಕಾರ್ಯಕ್ರಮದ ಏರ್ಪಾಡಿನ ದೃಷ್ಟಿಯಲ್ಲಿ ಶ್ರಮಿಸ್ತಾ ಇರತಕ್ಕಂಥ ಸೋದರಿ ತೆರೇಸಾ ಫ್ರಾನ್ಸಿಸ್ ರವರೇ, ನನ್ನನ್ನು ಸಭೆಗೆ ಪರಿಚಯ ಮಾಡಿಕೊಟ್ಟಂತಹ ಸೋದರಿ ಭಾಗ್ಯಲಕ್ಷ್ಮಿ ಅವರೇ, ಇನ್ನಿತರ ಎಲ್ಲ ಬೋಧಕ ವೃಂದದವರೇ ಮತ್ತು ಪ್ರೀತಿಯ ಮಕ್ಕಳೇ, ತುಮಕೂರಿನಲ್ಲಿ ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜಿದೆ. ಇತ್ತೀಚೆಗೆ ತುಮಕೂರು ವಿಶ್ವವಿದ್ಯಾನಿಲಯದ ಫಲಿತಾಂಶಗಳು ಪ್ರಕಟಣೆಗೊಂಡಿದೆ. ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ವಿಭಾಗದಲ್ಲಿ ತುಮಕೂರಿನ ನಮ್ಮ ಶೇಷಾದ್ರಿಪುರಂ ಪದವಿ ಕಾಲೇಜು 10ರಲ್ಲಿ 5 ರ್ಯಾಂಕ್ಗಳನ್ನು ತನ್ನದಾಗಿಸಿಕೊಂಡು ದಾಖಲೆಯನ್ನು ಮಾಡಿದೆ. ಈ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಜಗದೀಶ್ ಹಾಗೂ ಅವರ ಇಡೀ ತಂಡವನ್ನು ನಾನು ಪ್ರಪ್ರಥಮವಾಗಿ ಅಭಿನಂದಿಸ್ತೇನೆ. ನನಗೆ ಖಂಡಿತ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ, ಮುಂದಿನ ಕೆಲವೇ ವರ್ಷಗಳಲ್ಲಿ ಕರ್ನಾಟಕದ ಉದ್ದಗಲಕ್ಕೂ ಪಸರಿಸಿರುವ ಶೇಷಾದ್ರಿಪುರಂ ಪದವಿ ಕಾಲೇಜುಗಳ ಈ ಒಂದು ಗ್ಯಾಲಕ್ಸಿಯಲ್ಲಿ ತುಮಕೂರಿನ ಪ್ರಥಮ ದರ್ಜೆ ಕಾಲೇಜು ಎಲ್ಲ ಕಾಲೇಜುಗಳಿಗೂ ಮಾದರಿಯಾಗುವುದರಲ್ಲಿ ಯಾವ ಅನುಮಾನವೂ ಇಲ್ಲ ಅನ್ನುವಂಥದ್ದು.
ಎಲ್ಲ ಕಾಲೇಜುಗಳಿಗೂ ನಾನು ಪ್ರೀತಿಪೂರ್ವಕವಾಗಿ ಅಭಿನಂದಿಸ್ತೇನೆ, ಶುಭಾಶಯ ಕೋರ್ತೇನೆ. ಶೇಷಾದ್ರಿಪುರಂ ಶಿಕ್ಷಣ ಸಂಸ್ಥೆ ನಮ್ಮ ನಾಡಿನ ಭಾಗ್ಯ, ನಮ್ಮ ಸಮಾಜದ ಭಾಗ್ಯ, ನಮ್ಮೆಲ್ಲರ ಭಾಗ್ಯ. ಶೇಷಾದ್ರಿಪುರಂ ಶಿಕ್ಷಣ ಸಂಸ್ಥೆಯ ಹಳೆಯ ವಿದ್ಯಾರ್ಥಿ ಇಂದು ವಿಶ್ವವಿಖ್ಯಾತ ರಾಮಕೃಷ್ಣ ಮಠ ಮತ್ತು ಮಿಷನ್ನನ್ನು ಮುನ್ನಡೆಸ್ತಾ ಇರತಕ್ಕಂಥ ಪರಮಪೂಜ್ಯ ಶ್ರೀಮತ್ ಸ್ವಾಮಿ ಗೌತಮಾನಂದಜಿ ಮಹಾರಾಜರವರು. ರಾಮಕೃಷ್ಣ ಮಹಾಪರಂಪರೆಯ ಹಳೆಯ ವಿದ್ಯಾರ್ಥಿ ಈಗ ಇಡೀ ಶೇಷಾದ್ರಿಪುರಂ ಶಿಕ್ಷಣ ದತ್ತಿಯನ್ನು ಮುನ್ನಡೆಸ್ತಾ ಇರತಕ್ಕಂಥ ಆತ್ಮೀಯರಾದ ಡಾಕ್ಟರ್ ಉಡೇಪಿ ಕೃಷ್ಣ ಅವರು. ತುಮಕೂರಿನ ರಾಮಕೃಷ್ಣ ಆಶ್ರಮದ ಜವಾಬ್ದಾರಿ ಹೊತ್ತು ಇಲ್ಲಿ ಸೇವೆ ಸಲ್ಲಿಸ್ತಾ ಇರತಕ್ಕಂಥ ನಿಮ್ಮ ಇವತ್ತಿನ ಭಾಷಣಕಾರ ಸ್ವಾಮಿ ವೀರೇಶಾನಂದ ಸರಸ್ವತಿ ಶೇಷಾದ್ರಿಪುರಂ ಸಂಸ್ಥೆಯ ಹಳೆಯ ವಿದ್ಯಾರ್ಥಿ ದಿವಂಗತ ಶ್ರೀ ನಾಗಭೂಷಣ್ರವರ ಸತ್ಪುತ್ರ. ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಶೇಷಾದ್ರಿಪುರಂ ಸಂಸ್ಥೆ ಮತ್ತು ರಾಮಕೃಷ್ಣ ಪರಂಪರೆಗೆ ಒಂದು ವಿಶೇಷವಾದ ಅವಿನಾ ಸಂಬಂಧವನ್ನು ನಾವಿಲ್ಲಿ ಗುರುತಿಸ್ತಾ ಇದ್ದೇವೆ. ಸಂಸ್ಥೆ ವಿವೇಕಾನಂದ ಅಧ್ಯಯನ ಕೇಂದ್ರಗಳನ್ನು ಪ್ರಾರಂಭ ಮಾಡಿದೆ, ಗಾಂಧೀಜಿಯವರ ಅಧ್ಯಯನಕ್ಕೆ ಒತ್ತು ಕೊಡ್ತಾ ಇದೆ. ಸರ್ವೋದಯ ಮೂಮೆಂಟ್, NSS, NCC ಯಾವುದೇ ರೀತಿಯಲ್ಲೂ ಕೂಡ ಮಕ್ಕಳ ಬೆಳವಣಿಗೆಗೆ, ಅವರ ಶೈಕ್ಷಣಿಕ ಪ್ರಗತಿಗೆ ಪೂರಕವಾಗುವಂತಹ ವಿಷಯಗಳಲ್ಲಿ ಸಾಕಷ್ಟು ಗಮನ ಹರಿಸ್ತಾ ಇದೆ ಸಂಸ್ಥೆ. ಆಗಿಂದಾಗ್ಗೆ ರಾಜ್ಯ ಮಟ್ಟದ, ರಾಷ್ಟ್ರಮಟ್ಟದ ಕಾರ್ಯಾಗಾರಗಳನ್ನು ಏರ್ಪಾಟು ಮಾಡಿ ಇಲ್ಲಿನ ಬೋಧಕ ವೃಂದದ ಬೌದ್ಧಿಕ ಸಾಮರ್ಥ್ಯಕ್ಕೆ ಸಾಕಷ್ಟು ತಾಕತ್ತನ್ನು ತುಂಬುತ್ತಾ ಇದೆ. ಇದೆಲ್ಲವೂ ಕೂಡ ಒಂದು ಮರ್ಯಾದಸ್ಥ ಸಂಸ್ಥೆ, ಒಂದು ಗೌರವಾನ್ವಿತ ಸಂಸ್ಥೆ, ಸಮಾಜದಲ್ಲಿ ಮಾದರಿಯಾಗಬಹುದಾದ ಸಂಸ್ಥೆಯ ಲಕ್ಷಣಗಳು. ಇಷ್ಟು ಪೀಠಿಕೆಯೊಂದಿಗೆ ನನ್ನ ಮಾತನ್ನು ಈಗ ನೇರವಾಗಿ ಉಪನ್ಯಾಸದ ವಿಷಯದ ಕಡೆಗೆ ಹೊರಳಿಸ್ತೇನೆ. ಇವತ್ತು ನಾನು ಮಾತನಾಡಬೇಕಾದಂಥ ವಿಷಯ ಸ್ವಾಮಿ ವಿವೇಕಾನಂದರ ಚಿಂತನೆಯಲ್ಲಿ ಯುವಶಕ್ತಿಯ ಅನಾವರಣ. ಇದೊಂದು ಅದ್ಭುತವಾದ ವಿಷಯ. ಕಾರಣ ಇಷ್ಟೇ, ಈ ಜಗತ್ತಿನಲ್ಲಿ ಭರವಸೆಯ ಜೀವಿ ಅಂತಂದರೆ ಅವನು ಯುವಕ. ಈ ಜಗತ್ತಿನಲ್ಲಿ ಶಕ್ತಿಗೆ ಅನ್ವರ್ಥ ಅಂದರೆ ಅದು ಯೌವನ. ಈ ಜಗತ್ತಿನಲ್ಲಿ ಅಸಾಧ್ಯವೆನಿಸಬಹುದಾದದ್ದನ್ನು ಸುಸಾಧ್ಯವಾಗಿಸಬಲ್ಲಂತಹ ಶಾರೀರಿಕ, ಮಾನಸಿಕ, ಬೌದ್ಧಿಕ ತಾಕತ್ತಿನ ಪ್ರತಿನಿಧಿ ಯುವಕ. ಮನುಷ್ಯನ ಸುದೀರ್ಘ ಜೀವನದ ಅವಧಿಯಲ್ಲಿ ಅವನ ಬದುಕಿನ ವಸಂತ ಕಾಲವೆಂದು ನಾವು ಗುರುತಿಸಬಹುದಾದ ಬದುಕಿನ ಕಾಲಘಟ್ಟ ಅದು ಯೌವನ. ಶರೀರ, ಮನಸ್ಸು, ಬುದ್ಧಿಗಳ ಪರಿಪೂರ್ಣ ಫಲವತ್ತತೆಯ, ತಯಾರಿಯ, ತರಬೇತಿಯ ಒಂದು ಫಲಿತಾಂಶವಾಗಿ ಮೂಡಿಬರ್ತಕ್ಕಂಥ ಯುವಕ ತನ್ನ ನಿಘಂಟಿನಲ್ಲಿ ಅಸಾಧ್ಯ ಎಂಬ ಶಬ್ದಕ್ಕೆ ಜಾಗ ಕೊಡೋದಕ್ಕೆ ಬಯಸೋದಿಲ್ಲ ಅವನು. ಅಷ್ಟರ ಮಟ್ಟಿಗೆ ಯುವಕನಲ್ಲಿ ಶಕ್ತಿ ಪುಟಿದೇಳ್ತಾ ಇರುತ್ತೆ. ಒಂದೊಂದು ದೇಶದ ಭವಿಷ್ಯವನ್ನು ಕುರಿತು, ಅದರ ಬೆಳವಣಿಗೆಯ ಹಾದಿಯನ್ನು ಕುರಿತು ಮಾತನಾಡಬೇಕಾದರೆ ಜನ ಹೇಳ್ತಾರೆ, ಪ್ರಾಕೃತಿಕವಾಗಿ ನಾವು ಸಂಪದ್ಭರಿತರಾಗಿದ್ದೇವೆ, ನಮ್ಮಲ್ಲಿ ಜಗತ್ತಿನ ಶ್ರೇಷ್ಠ ನದಿಗಳಲ್ಲಿ ಕೆಲವಿದೆ, ನಮ್ಮ ಮಣ್ಣಿನಲ್ಲಿ ವಜ್ರ ಇದೆ, ಚಿನ್ನ ಇದೆ, ನಮ್ಮ ಮಣ್ಣು ವ್ಯವಸಾಯಕ್ಕೆ ಫಲವತ್ತಾಗಿದೆ, ನಮ್ಮಲ್ಲಿ ಸಾಕಷ್ಟು ಕಾಡುಗಳ ಸಂಪನ್ಮೂಲ ಇದೆ, ಖನಿಜಗಳಿದೆ. ಹೀಗಾಗಿ ನಾವು ಜಗತ್ತಿನ ಸಂಪದ್ಭರಿತ ರಾಷ್ಟ್ರಗಳಲ್ಲಿ ಒಂದಾಗಿದ್ದೇವೆ ಅಂತ. ಆದರೆ ಅದಾಗಲೇ ನಾನು ಪಟ್ಟಿ ಮಾಡಿದ ಕೆಲವೇ ವಿಷಯಗಳನ್ನಷ್ಟೇ ಆಧರಿಸಿ ಒಂದು ಸಶಕ್ತ ರಾಷ್ಟ್ರವನ್ನು ಗುರುತಿಸೋದಕ್ಕೆ ಸಾಧ್ಯ ಇಲ್ಲ. ಸಶಕ್ತ ರಾಷ್ಟ್ರವೆಂದರೆ ಸಮರ್ಥ ವ್ಯಕ್ತಿಗಳ ಸಮೂಹ. ವ್ಯಕ್ತಿಗಳು ತಮ್ಮ ವ್ಯಕ್ತಿತ್ವದ ದೃಷ್ಟಿಯಿಂದ ಸಾಮರ್ಥ್ಯವಂತರಾದರೆ ಅವರು ನಿಜಕ್ಕೂ ಕೂಡ
ತಮ್ಮ ನರಕ ಸದೃಶವಾಗ ಇರಬಹುದಾದ ಸಮಾಜವನ್ನು ಸ್ವರ್ಗವಾಗಿ ಪರಿವರ್ತಿಸಬಲ್ಲರು. ಜನರು ದುರ್ಬಲರಾದರೆ, ಜನರು ಪರಾವಲಂಬಿಗಳಾದರೆ, ಜನರು ಪ್ರತಿಯೊಂದಕ್ಕೂ ಕೈಚಾಚುವಂತಹವರಾದರೆ, ಜನರು ತಮ್ಮ ಹಣೆ ಬರಹವನ್ನೇ ಒಂದು ರೀತಿಯಲ್ಲಿ ಶಪಿಸುತ್ತಾ, ಅದೃಷ್ಟವನ್ನೇ ಶಪಿಸಿಕೊಳ್ತಾ, ಕಷ್ಟಪಡಬಾರ್ದು ಅನ್ನೋ ಪರಾವಲಂಬ ಜೀವನವನ್ನೇ ಅಪ್ಪಿಕೊಳ್ತಾ ಸಾಗೋದಾದರೆ ಅವನು ಸ್ವರ್ಗದಂತಿರಬಹುದಾದ ರಾಷ್ಟ್ರವನ್ನು ನರಕ ಮಾಡಿಕೊಳ್ಳಬಲ್ಲ. ಆ ನಿಟ್ಟಿನಲ್ಲಿ ನಾವು ಗಮನಿಸಬೇಕು. ಒಂದು ರಾಷ್ಟ್ರದ ನಿಜವಾದ ಸಂಪನ್ಮೂಲ ಅಂದರೆ ಅದು ಮಾನವ ಸಂಪನ್ಮೂಲ, ಹ್ಯೂಮನ್ ರಿಸೋರ್ಸ್ ಅನ್ನೋದನ್ನು ನಾವು ಗಮನಿಸ್ತೇವೆ. ಮಾನವ ಸಂಪನ್ಮೂಲ ಅಂತಕ್ಕಂಥದ್ದು ಮನುಷ್ಯನೇ ಸರ್ವಶಕ್ತಿಗಳಲ್ಲಿ ಸಂವರ್ಧನೆಗೊಂಡಾಗ ಅವನು ಸಂಪನ್ಮೂಲವಾಗ್ತಾನೆ. ಆದರೆ ಜೀವನದಲ್ಲಿ ಯಾವುದೇ ಹಂತದಲ್ಲಿ ಬೇಕಾದರೂ ನಾವು ಉತ್ತಮ ವಿಚಾರಗಳನ್ನು ಶ್ಲಾಘಿಸಬಹುದು. ಆದರೆ ಉತ್ತಮ ವಿಚಾರಗಳನ್ನು ಅಳವಡಿಸ್ಕೊಳ್ಬಹುದಾದ, ಅನುಷ್ಠಾನಗೊಳಿಸ್ಕೊಳ್ಬಹುದಾದ, ಅದರ ಸತ್ಫಲವನ್ನು ಶ್ರೇಷ್ಠ ರೀತಿಯಲ್ಲಿ ಬಳಸಿಕೊಳ್ಳಬಹುದಾದ ಕಾಲಘಟ್ಟ ಅಂದರೆ ಅದು ಯೌವನ. ಆದ್ದರಿಂದಲೇ ಇಡೀ ಜೀವನವನ್ನು ಒಂದು ಬೃಹತ್ ಕಟ್ಟಡಕ್ಕೆ ಹೋಲಿಸಿದ್ರೆ ವಿದ್ಯಾರ್ಥಿ ಜೀವನವೆಂಬುದು ಆ ಕಟ್ಟಡದ ಅಡಿಪಾಯ. ಅಡಿಪಾಯ ಸಶಕ್ತವಾಗಿದ್ದರೆ ಕಟ್ಟಡ ದೀರ್ಘಕಾಲ ಸುಭದ್ರವಾಗಿರುತ್ತೆ. ಆದ್ದರಿಂದಲೇ ಯಾವುದೇ ಕಟ್ಟಡವನ್ನು ಬೇಕಾದರೆ ನೀವು ಇಟ್ಟಿಗೆಯಲ್ಲಿ ಕಟ್ತೀರೋ, ಕೊನೆಯ ಪಕ್ಷ ಹೋಗಿ ಅದನ್ನು ಮಣ್ಣಿನಲ್ಲೇ ಕಟ್ಟಬಹುದು. ಆದರೆ ಕಟ್ಟಡದ ಅಡಿಪಾಯವನ್ನು ಮಾತ್ರ ನಾವು ಸೈಜ್ ಗಲ್ಲಿನಿಂದಲೇ ಕಟ್ತೇವೆ. ಕಲ್ಲಿನ ಅಡಿಪಾಯದ ಮೇಲೆ ನಾವು ಇಟ್ಟಿಗೆಯ ಗೋಡೆ ಕಟ್ಟಬಹುದು, ಮಣ್ಣಿನ ಗೋಡೆ ಕಟ್ಟಬಹುದು, ಬೇರೆ ಯಾವುದೇ ರೀತಿಯ ನಿರ್ಮಾಣಕ್ಕೆ ಮುಂದಾಗಬಹುದು. ಆದರೆ ಅಡಿಪಾಯ ಮಾತ್ರ ಅತ್ಯಂತ ಬಲಿಷ್ಠವಾದ ವಸ್ತುವಿನಿಂದಲೇ ಆಗಬೇಕಾಗತ್ತೆ. ನಾವು ನೋಡಿದ್ದೇವೆ, ಎಷ್ಟೋ ಸಂದರ್ಭಗಳಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಹೇಳುತ್ತೆ, ದ ಲೋಡ್ ಬೇರಿಂಗ್ ಕೆಪಾಸಿಟಿ ಆಫ್ ದಿ ಸಾಯಿಲ್, ಲೋಡ್ ಬೇರಿಂಗ್ ಕೆಪಾಸಿಟಿ ಆಫ್ ದಿ ಸಾಯಿಲನ್ನು ಆಧರಿಸಿ ಯಾವ ಸೆಕ್ಷನ್ಸ್ ಆಫ್ ಸ್ಟೀಲನ್ನು ಹಾಕಿ ನಾವು ಬೀಮ್ಸ್ ಆ್ಯಂಡ್ ಕಾಲಮ್ ಸ್ಟ್ರಕ್ಚರ್ನ ಡಿಸೈನ್ ಮಾಡಬೇಕು ಅನ್ನೋದನ್ನು ಇಂಜಿನಿಯರಿಂಗ್ ಸ್ಟಡೀಸ್ ಹೇಳುತ್ತೆ. ನೆಲ ಏನಾದರೂ ಕಪ್ಪು ಮಣ್ಣು, ಟೊಳ್ಳು ಮಣ್ಣು, ಬೂದಿ ಮಣ್ಣು ಅಥವಾ ದುರ್ಬಲವಾದ ಮಣ್ಣಿನಿಂದ ಇದ್ದರೆ, ನೆಲ ಬ್ರಿಟಲ್ ಆಗಿದ್ದರೆ, ಸುಣ್ಣದ ನೆಲ ಆಗಿದ್ದರೆ, ಅದು ಕೊರೆತದ ನೆಲ ಆಗಿದ್ದರೆ, ಪ್ರಾಕೃತಿಕವಾಗಿ ಆ ನೆಲವನ್ನು ನಾವು ಸುಧಾರಣೆ ಮಾಡೋದಕ್ಕಿಂತ ಹೆಚ್ಚಾಗಿ ಪರಿಣಾಮಕಾರಿಯಾಗಿ ನಾವು ಸುರಕ್ಷಿತವಾದ ನಿರ್ಮಾಣ ಕಾರ್ಯದ ನಿಯಮಗಳಿಗೆ ಬದ್ಧರಾಗ್ತೇವೆ. ಆಗ ಇಂಜಿನಿಯರ್ಸ್ ಹೇಳ್ತಾರೆ, ನೀವು ಈ ಡೈಮೆನ್ಷನ್ನ ಕಾಲಮ್ಸನ್ನು ಹಾಕಿ, ಈ ಡೈಮೆನ್ಷನ್ನ ಬೀಮ್ಸ್ ಬರಬೇಕು. ಬೀಮ್ ಆ್ಯಂಡ್ ಕಾಲಮ್ ಸ್ಟ್ರಕ್ಚರ್ನ ಸ್ಟ್ರಾಂಗಾಗಿ ಹಾಕಿಬಿಟ್ರೆ ನೀವು ಬೇಸ್ಮೆಂಟಲ್ಲಿ ನಿಮ್ಮ ಕಟ್ಟಡಕ್ಕೆ ಏನೂ ತೊಂದರೆ ಇಲ್ಲ. ನೀವು ಎಷ್ಟು ಬೇಕಾದರೂ ಕಟ್ಕೊಂಡು ಹೋಗಿ, ಕಟ್ಟಡಕ್ಕೆ ತೊಂದರೆ ಇಲ್ಲ, ಪ್ರೊವೈಡೆಡ್ ದಿ ಬೇಸ್ಮೆಂಟ್ ಮಸ್ಟ್ ಬಿ ವೆರಿ ಸ್ಟ್ರಾಂಗ್, ವೆರಿ ಸ್ಟ್ರಾಂಗ್. Even the engineers will go to an extent of telling that even the load bearing capacity of the soil is something like 1 ton per square feet. 1 ton per square feet. Some sensible engineers will go for 200% perfection, and they will see that the building will be long lasting. ಒಂದು ನಿರ್ಜೀವವಾದ ಕಟ್ಟಡವನ್ನು ಕಟ್ಟಬೇಕಾದ್ರೆ, ಇಷ್ಟು ತಲೆ ಕೆಡಿಸ್ಕೊಳ್ಬೇಕಾದ್ರೆ ನಾವು, ಇನ್ನು ನಮ್ಮ ಜೀವನವನ್ನು ಕಟ್ಕೊಳ್ಬೇಕಾದ್ರೆ ನಾವು ಎಷ್ಟು ತಲೆ ಕೆಡಿಸ್ಕೊಳ್ಬೇಕು, ಎಷ್ಟು ಪ್ಲ್ಯಾನಿಂಗ್ ಬೇಕು, ಎಷ್ಟು ಹೋರಾಡಬೇಕು, ಎಷ್ಟು ಸಿಸ್ಟಮಟೈಸ್ಡ್ ಪ್ಯಾಟ್ರನಲ್ಲಿ ನಾವು ಪ್ರೋಸೆಸ್ ಆಗಬೇಕು, ಪ್ಯೂರಿಫೈ ಆಗಬೇಕು, ಕ್ರಿಯೇಟಿವ್ ಆ್ಯಂಡ್ ಕನ್ಸ್ಟ್ರಕ್ಟಿವ್ ಆಗಬೇಕು. ಹಾಗಾಗಿ ನಮ್ಮ ಇಡೀ ಜೀವನಕ್ಕೆ ಹೆದ್ದಾರಿ, ಉದ್ಧಾರದ ಹೆದ್ದಾರಿಯ ಹೆಬ್ಬಾಗಿಲೇ ಯೌವನ. ವಿವೇಕಾನಂದರು ಮತ್ತೆ ಮತ್ತೆ ಹೇಳ್ತಾ ಇದ್ದಿದ್ದುಂಟು, ಮೈ ಫೇತ್ ಈಸ್ ಇನ್ ದ ಯಂಗರ್ ಜನರೇಷನ್. ದಿ ಮಾಡರ್ನ್ ಜನರೇಷನ್
out of which will come hundreds and thousands, and they will work out my dreams like lions. My faith is in the younger generation. ಇದು ವಿವೇಕಾನಂದರ ವೈಶಿಷ್ಟ್ಯ. ಜಗತ್ತಿನಲ್ಲಿ 3 ಜನ ಯುವ ಸನ್ಯಾಸಿಗಳು ಇಡೀ ಜಗತ್ತನ್ನೇ ವ್ಯಾಪಿಸ್ಕೊಂಡ್ಬಿಟ್ರು. ಬುದ್ಧ, ಶಂಕರಾಚಾರ್ಯ ಮತ್ತು ಸ್ವಾಮಿ ವಿವೇಕಾನಂದ. ಯೌವನದಲ್ಲೇ ಇಡೀ ಜಗತ್ತಿನಲ್ಲಿ ಒಂದು ಧಾರ್ಮಿಕ ಉತ್ಕ್ರಾಂತಿಯನ್ನು, ವೈಚಾರಿಕ ಉತ್ಕ್ರಾಂತಿಯನ್ನು ಅದ್ಭುತವಾದ ರೀತಿಯಲ್ಲಿ ಸಂಸ್ಥಾಪಿಸಿದವರು ಮತ್ತು ಅದನ್ನು ಸಾವಿರಾರು ವರ್ಷಗಳ ಕಾಲ ಮುಂದುವರ್ಕೊಂಡು ಹೋಗುವಷ್ಟರ ಮಟ್ಟಿಗೆ ಒಂದು ನೆಲೆಗಟ್ಟನ್ನು, ಒಂದು ದಿಕ್ಕನ್ನು ಜಗತ್ತಿಗೆ ಕೊಟ್ಟವರು ಈ 3 ಯತಿಗಳು. ಈ 3 ಜೀವನದಲ್ಲಿ 1000 ವರ್ಷದ ಡಿಫರೆನ್ಸನ್ನು ನಾವು ನೋಡ್ತೇವೆ. ಬುದ್ಧನ ನಂತರ 1000 ವರ್ಷಕ್ಕೆ ಶಂಕರಾಚಾರ್ಯರು ಬರ್ತಾರೆ. ಶಂಕರಾಚಾರ್ಯರ ನಂತರ 1000 ವರ್ಷಕ್ಕೆ ವಿವೇಕಾನಂದರು ಬರ್ತಾರೆ. ಹೀಗಾಗಿ 1000 ವರ್ಷದ ಅಂತರದಲ್ಲಿ ಈ 3 ಜನ ಮಹಾತ್ಮರು ಇಡೀ ಪ್ರಪಂಚಕ್ಕೆ ಬೇಕಾದ ಚಿಂತನೆಯನ್ನು ಕೊಟ್ಟಿದ್ದಾರೆ. ಇವರ ಯಶಸ್ಸಿನ ಹಿನ್ನೆಲೆಯಲ್ಲಿ ನಮಗೆ ಸ್ಪಷ್ಟವಾಗಿ ಗೋಚರಿಸುವಂಥದ್ದು, ಇವರು ಯುವಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಶಂಕರರು 32 ವರ್ಷ ಬದುಕಿದ್ರು, ವಿವೇಕಾನಂದರು 39 ವರ್ಷ ಬದುಕಿದ್ರು, ಭಗವಾನ್ ಬುದ್ಧ ಸ್ವಲ್ಪ ಹೆಚ್ಚು ಕಾಲ 70-72 ವರ್ಷ ಬದುಕಿರ್ತಾನೆ. ಆದರೆ ತಮ್ಮ ಯೌವನದ ದಿನಗಳಲ್ಲಿ ಇಡೀ ಜಗತ್ತಿನ ಅವಶ್ಯಕತೆಯ ಬಗ್ಗೆ ಅವರು ಅಹರ್ನಿಶಿ ಕೆಲಸ ಮಾಡಿದ್ದನ್ನು ಜಗತ್ತು ದಾಖಲಿಸಿದೆ. ಇತಿಹಾಸ ಅದರ ಬಗ್ಗೆ ಹೇಳುತ್ತೆ. ಹಾಗಾಗಿ ಪ್ರೀತಿಯ ಯುವಕ ಯುವತಿಯರೇ, ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ, ಯೌವನ ಅಂತಕ್ಕಂಥದ್ದು ನಮ್ಮ ಇಡೀ ಜೀವನ ಅಂತಕ್ಕಂಥ ಒಂದು ಮಹಾನ್ ಗ್ರಂಥಕ್ಕೆ, ಒಂದು ಯಶೋಗಾಥೆಗೆ, ನಮ್ಮ ಜೀವನವೆಂಬ ಒಂದು ರೋಚಕವಾದ ಕಥನಕ್ಕೆ ನಮ್ಮ ಯೌವನ ಅಂತಕ್ಕಂಥದ್ದು ಮುನ್ನುಡಿ ಮತ್ತು ಮೊದಲ ಕೆಲವು ಅಧ್ಯಾಯಗಳು. ನೀವು ಯಾವುದೇ ಪುಸ್ತಕವನ್ನು ಓದುವಂಥವ್ರನ್ನ ನೋಡಿ, ಅವರಿಗೆ ಮೊದಲ ಕೆಲವು ಪುಟಗಳಲ್ಲೇನಾದರೂ ಆಸಕ್ತಿ ಮೂಡಿದ್ರಷ್ಟೇ ಅವರು ಮುಂದುವರಿತಾರೆ. ಅವ್ರಿಗೇನಾದರೂ ಕೆಲವೇ ಪುಟಗಳಲ್ಲಿ ನಿರಾಶೆ ಉಂಟಾದರೆ ಮುಂದೆ ನೀವು ಯಾವುದೇ ರೀತಿ ಉತ್ತಮ ವಿಷಯಗಳನ್ನು ಪ್ರಸ್ತಾಪಿಸಿರಬಹುದು, ಆದರೆ ಪುಸ್ತಕವನ್ನು ಪಕ್ಕಕ್ಕಿಡ್ತಾರೆ. ಅಂತೆಯೇ ಮನುಷ್ಯನ ಇಡೀ ಜೀವನದಲ್ಲಿ ನೀವು ಏನೇ ವಿಷಯಗಳನ್ನು ಆಧರಿಸಿ ಅವನ ಜೀವನವನ್ನು ಭವ್ಯ, ಅವನ ಜೀವನವನ್ನು ಅಸಾಧಾರಣ ಇತ್ಯಾದಿ ವಿಷಯಗಳಿಂದ ನೀವು ಉಲ್ಲೇಖಿಸಿದ್ರೂ ಕೂಡ ವ್ಯಕ್ತಿಯ ಯೌವನದ ದಿನಗಳು, ವಿದ್ಯಾರ್ಥಿ ಜೀವನದ ದಿನಗಳಿದೆಯಲ್ಲ, ಇದು ಮಹತ್ತರವಾದ ಪಾತ್ರವನ್ನು ವಹಿಸುತ್ತೆ. ಇದನ್ನು ಮನಗಂಡು ಸ್ವಾಮಿ ವಿವೇಕಾನಂದರು ಹೇಳಿದರು, ಕ್ಯಾಚ್ ದೆಮ್ ಯಂಗ್. ಯುವಕರಾಗಿದ್ದಾಗ, ಯಾವುದೇ ವ್ಯಕ್ತಿ ಯುವಕನಾಗಿದ್ದಾಗ ಅವನು ಅತ್ಯುತ್ತಮವಾದ ಹ್ಯೂಮನ್ ರಿಸೋರ್ಸ್ ಆಗೋದಕ್ಕೆ ನಮ್ಮ ಮುಂದೆ ಇರ್ತಕ್ಕಂಥ ಅತ್ಯುತ್ತಮವಾದಂತಹ ರಾ ಮೆಟೀರಿಯಲ್. ಯುವಕನೇ ನಿಜವಾದ ರಾ ಮೆಟೀರಿಯಲ್. ಹ್ಯೂಮನ್ ರಿಸೋರ್ಸ್ ಅನ್ನೋದೇ ನಿಜವಾದ ಫಿನಿಶ್ಡ್ ಗೂಡ್ಸ್. ಯುವಕ ಅನ್ರೈಪ್, ಆದರೆ ಹ್ಯೂಮನ್ ರಿಸೋರ್ಸ್ ಅದು ರೈಪ್ ಎನರ್ಜಿ. ಹೀಗಾಗಿ ಯಾವುದೇ ವ್ಯಕ್ತಿ ತನ್ನ ಯೌವನವನ್ನು ಹೇಗಂದ್ರೆ ಹಾಗೆ ನಿರುಪಯುಕ್ತ ಮಾಡ್ಕೋಬಾರ್ದು, ದುರುಪಯೋಗ ಪಡಿಸ್ಕೊಳ್ಬಾರ್ದು, ಅದನ್ನು ನಿರ್ಲಕ್ಷಿಸಬಾರ್ದು, ಅದನ್ನು ಉಪೇಕ್ಷಿಸಬಾರದು. ವಿದ್ಯಾರ್ಥಿ ಜೀವನದಲ್ಲಿ ನೀವು ಮಾಡಿದಂತಹ ಊಟ, ನೀವು ಮಾಡಿದಂಥ ಅಂಗ ಸಾಧನೆ, ನೀವು ಮಾಡಿದಂತಹ ಸಾಹಸಮಯ ಕಾರ್ಯಗಳು, ನೀವು ಸ್ಪಷ್ಟವಾದ ರೀತಿಯಲ್ಲಿ ಬಳಸಿದಂಥ ನಿಮ್ಮ ಬೌದ್ಧಿಕವಾದ ಮತ್ತು ಮಾನಸಿಕವಾದಂತಹ ಒಂದು ಸಾಮರ್ಥ್ಯದ ಒಟ್ಟು, ಅದೇ ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸುವಂಥದ್ದು. ಅದೇ ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸುವಂಥದ್ದು. ನಿಮಗೊಂದು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಂತ ಕಾಲೇಜುಗಳಲ್ಲಿ ಕೊಡ್ತಾರೆ. ಈ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಏನನ್ನು ಸೂಚಿಸುತ್ತೆ? ನಿಜವಾದ ಅರ್ಥದಲ್ಲಿ ಶಾರೀರಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ ನೀವು ಅದೆಷ್ಟು ಬಲಿಷ್ಠರು, ಅದೆಷ್ಟು ನೈತಿಕರು ಮತ್ತು ಅದೆಷ್ಟು ತತ್ವನಿಷ್ಠರು, ಆದರ್ಶನಿಷ್ಠರು. ಆ ನಿಟ್ಟಿನಲ್ಲಿ ವಿವೇಕಾನಂದರು ಹೇಳ್ತಾ ಇದ್ದಾರೆ, ಯುವಕರೇ ನೀವೇ ನನ್ನ ಆಶಾಕಿರಣ, ಯುವಕರೇ ನೀವೇ ನನ್ನ ನಿಜವಾದ ಅರ್ಥದ ಭರವಸೆ. ನೀವು ಹೇಗಿರಬೇಕು ಅಂತ ನಿಮ್ಮ ವ್ಯಕ್ತಿತ್ವವನ್ನು ನಾನು ಅನಾವರಣ ಮಾಡಿಕೊಡ್ತೇನೆ. ವಿವೇಕಾನಂದರ ದೃಷ್ಟಿಯಲ್ಲಿ ಯುವಕ ಹೇಗಿರಬೇಕು ಅದರ ಬಗ್ಗೆ ವಿವೇಕಾನಂದರ ಮಾತುಗಳನ್ನೇ ಗಮನಿಸುವಂತಹ ಒಂದು ಸಂದರ್ಭಕ್ಕೆ ನಾವು ಸನ್ನದ್ಧರಾಗಿದ್ದೇವೆ. ವಿವೇಕಾನಂದರು
ಮನುಷ್ಯನ ಬದುಕಿನ ಪ್ರತಿಯೊಂದು ಸೂಕ್ಷ್ಮಾತಿ ಸೂಕ್ಷ್ಮ ಅಂಶವನ್ನೂ ಕೂಡ ಅತ್ಯದ್ಭುತವಾದ ರೀತಿಯಲ್ಲಿ ಸಕಾರಾತ್ಮಕವಾಗಿ ವಿಶ್ಲೇಷಿಸಿದವರು, ಧನಾತ್ಮಕವಾಗಿ ಅದರ ಚಿಂತನೆಯನ್ನು ನಮಗೆ ಕೊಟ್ಟವರು. ಅಷ್ಟೇ ಅಲ್ಲ, ಅದರ ಉದ್ಧಾರಕ್ಕೆ ಪೂರಕವಾಗುವಂತಹ ಸಲಹೆಗಳನ್ನು ಕೂಡ ಕೊಟ್ಟು ಅದನ್ನು ಅನುಸರಿಸಿದ್ದೇ ಆದರೆ ಅತ್ಯಂತ ಯೋಗ್ಯವೂ ಪವಿತ್ರವೂ ಆದ ಡೆಸ್ಟಿನಿ, ಗುರಿಯನ್ನು ಮುಟ್ಟೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಸಾಕ್ಷಾತ್ತಾಗಿ ತಮ್ಮ ಬದುಕಿನಲ್ಲಿ ತೋರಿಸ್ಕೊಟ್ಟವರು. ಒಬ್ಬ ವಿವೇಕಾನಂದರು ಯುವಕರಿಗೆ ಎಷ್ಟು ಸಂದೇಶಗಳನ್ನು ಕೊಡ್ತಾ ಇದ್ದಾರಲ್ಲ, ಇದರ ವಿಷಯಗಳು ಅವ್ರಿಗೆ ಎಲ್ಲಿಂದ ಬಂತು ಅನ್ನೋ ಒಂದು ಪ್ರಶ್ನೆ ಹಾಕ್ಕೊಂಡ್ರೆ, ಅವರು ಮಕ್ಕಳಿಗೆ ಹೇಳಬೇಕು ಅಂತ ಈ ವಿಷಯಗಳನ್ನು ಒಂದು ನೋಟ್ಸ್ ಮಾಡಿಕೊಂಡ್ರಲ್ಲ, ಇವರು ಒಂದು ಮ್ಯಾನ್ಸ್ಕ್ರಿಪ್ಟ್ ಮಾಡಿಕೊಂಡ್ರಲ್ಲ, ಒಂದು ಲಿಸ್ಟ್ ಮಾಡಿಕೊಂಡ್ರಲ್ಲ, ಇದಕ್ಕೆ ಎಷ್ಟು ಪುಸ್ತಕಗಳನ್ನು ಅವ್ರು ರೆಫರ್ ಮಾಡಿರಬಹುದು? ಒಂದು ಪ್ರಶ್ನೆ ಇದೆ ನಮ್ಮ ಮುಂದೆ. ಇಷ್ಟೆಲ್ಲ ವಿಷಯಗಳನ್ನು ವಿವೇಕಾನಂದರು ಕೊಟ್ಟರಲ್ಲ, ಹೇಗಾಯಿತು ಅಂತ ನೋಡಿ. ವಿಶ್ವಗುರುವಿಗೂ ಒಬ್ಬ ಇತಿಹಾಸ ಗುರುತಿಸಿದಂತಹ ವ್ಯಕ್ತಿಗೂ ವ್ಯತ್ಯಾಸ ನಾವು ನೋಡ್ತೇವೆ ಇಲ್ಲಿ. ಇದೇನು ಅಂತಂದರೆ, ಸ್ವಾಮಿ ವಿವೇಕಾನಂದರು ಒಬ್ಬ ಆಧ್ಯಾತ್ಮಿಕ ಗುರು. ಅವರ ದೃಷ್ಟಿಯಲ್ಲಿ ಆಧ್ಯಾತ್ಮಿಕತೆ ಅಂತಂದರೆ ಅಲ್ಲಿ ಶಾರೀರಿಕ, ಮಾನಸಿಕ, ಬೌದ್ಧಿಕ, ನೈತಿಕ, ಧಾರ್ಮಿಕ ಇದೆಲ್ಲ ವಿಷಯಗಳು ಅಲ್ಲಿ ಸೇರಿದೆ. ಸಮಾಜವನ್ನಷ್ಟೇ ಚೆನ್ನಾಗಿ ನೋಡಿಕೊಂಡ ವ್ಯಕ್ತಿಗಳನ್ನು ಸಮಾಜ ಸೇವಕರು ಅಂದ್ಬಿಡ್ತೀವಿ. ಈಗಂತೂ ಎಲ್ಲರಿಗೂ ವಾಕರ್ಕೆ ಬರೋ ಅಷ್ಟೊಂದು ಶಬ್ದ ಬಳಸ್ತಾರೆ, ಸಮಾಜಮುಖಿ 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 ಅಂತ. ಆದರೆ ನೆನಪಿಟ್ಕೊಳ್ಳಿ, ಇತಿಹಾಸದ ಕಾಲಘಟ್ಟದಲ್ಲಿ ಎಲ್ಲೋ ಒಂದು ಅವಧಿಯಲ್ಲಿ ತನ್ನ ಕಾರ್ಯಗಳ ಮೂಲಕ ಜನರಿಗೆ ಒಂದಷ್ಟು ಸಹಾಯ ಮಾಡಿದಂಥ ವ್ಯಕ್ತಿ ಸಮಾಜ ಸೇವಕನಾಗ್ತಾನೆಯೇ ಹೊರತು ಕಾಲಚಕ್ರ ಉರುಳಿದಂತೆ ಅವನಿಗಿಂತಲೂ ಉತ್ತಮವಾಗಿ ಸಮಾಜ ಸೇವೆ ಮಾಡ್ತಕ್ಕಂಥವರಿಂದ ರೀಪ್ಲೇಸ್ ಆಗ್ತಾನೆ. ಆದರೆ ವಿವೇಕಾನಂದರು ಕೇವಲ ಚಾರಿತ್ರ್ಯಾರ್ಹ ವ್ಯಕ್ತಿ ಅಷ್ಟೇ ಅಲ್ಲ, ಅವರು ಸಮಾಜ ಸೇವಕರಷ್ಟೇ ಅಲ್ಲ, ಸ್ವಾಮಿ ವಿವೇಕಾನಂದರು ಆಧ್ಯಾತ್ಮಿಕ ಗುರು, ಲೋಕಗುರು. ಆ ನಿಟ್ಟಿನಲ್ಲಿ ವಿವೇಕಾನಂದರಿಗೆ ಒಬ್ಬ ಮನುಷ್ಯನ ಜೀವನದ ಮಹಿಮೆ ಏನು ಅನ್ನೋದು ಗೊತ್ತು, ಯೌವನದ ಮಹತ್ವ ಗೊತ್ತು, ಸದ್ಗೃಹಸ್ಥನ ಜೀವನ ಹೇಗಿರಬೇಕು ಅನ್ನೋದು ಗೊತ್ತು, ಸರ್ವಸಂಗ ಪರಿತ್ಯಾಗಿಯಾದ ಸನ್ಯಾಸಿಯ ಕರ್ತವ್ಯಗಳು ಯಾವುದು, ಜಗತ್ತಿನ ದೃಷ್ಟಿಯಲ್ಲಿ ಅವನು ಯಾವ ರೀತಿಯಲ್ಲಿ ತನ್ನ ಕರ್ತವ್ಯಗಳನ್ನು ಅನುಷ್ಠಾನಗೊಳಿಸಬೇಕು, ತನ್ನನ್ನು ಅವನು ಸವಿಸಿಕೊಳ್ಬೇಕು, ತ್ಯಾಗದ ಮಹಾನ್ ತತ್ವವನ್ನು ಸಮಾಜಕ್ಕೆ ಪರಿಚಯ ಮಾಡಿಕೊಡ್ಬೇಕಾದ ರೀತಿ ಯಾವುದು, ಇದೆಲ್ಲವನ್ನು ವಿವೇಕಾನಂದರು ಸಮಗ್ರವಾಗಿ ಅಧ್ಯಯನ ಮಾಡಿದರು. ಇದೆಲ್ಲವನ್ನೂ ಕೂಡ ಅವರು ಪರಿಪೂರ್ಣವಾದ ರೀತಿಯಲ್ಲಿ ಅರಿತಿದ್ದರು. ಹೀಗಾಗಿ ವಿವೇಕಾನಂದರ ಮುಂದೆ ಒಬ್ಬ ಜಗದೀಶ್ ಚಂದ್ರ ಬೋಸ್ ಅಂತಕ್ಕಂಥ ವಿಜ್ಞಾನಿ, ವಿವೇಕಾನಂದರ ಚಿಂತನೆಗಳಿಂದ ಪ್ರಭಾವಿತನಾದವನು, ನಿವೇದಿತೆಯ ಶಿಷ್ಯನಾಗಿ ಜಗದೀಶ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ಮಟ್ಟದ ವಿಜ್ಞಾನಿಯಾಗುತ್ತಾನೆ. ಹೀಗಾಗಿ ವಿವೇಕಾನಂದರ ವ್ಯಕ್ತಿತ್ವಕ್ಕೆ ಮಾರು ಹೋಗಿ ಅವರ ಪದತಲದಲ್ಲಿ ಕುಳಿತಂತಹ ಒಬ್ಬ ವಾಣಿಜ್ಯೋದ್ಯಮಿ ಜಮ್ಶೆಡ್ಜಿ ಟಾಟಾ ವಿವೇಕಾನಂದರ ಆದೇಶದಂತೆ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ, ಇವತ್ತಿನ ಟಾಟಾ ಇನ್ಸ್ಟಿಟ್ಯೂಟ್ನ ಜನಕನಾಗುತ್ತಾನೆ. ಅದೇ ರೀತಿಯಲ್ಲಿ ಒಬ್ಬ ವಿವೇಕಾನಂದರ ಆ ಮಹಾನ್ ಚಿಂತನೆಗೆ ಪ್ರಭಾವಿತನಾದಂತಹ ಸುಭಾಷ್ ಚಂದ್ರ ಬೋಸ್ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಕಟ್ಟಿ 16,000 to 20,000 ಸೈನಿಕರನ್ನು ಸಜ್ಜುಗೊಳಿಸಿ ಬ್ರಿಟಿಷರ ವಿರುದ್ಧ ಆತ ಹೋರಾಡ್ತಾನೆ. ಇದೇ ವಿವೇಕಾನಂದರ ವ್ಯಕ್ತಿತ್ವದಿಂದ ಪ್ರಭಾವಕ್ಕೆ ಒಳಗಾದಂತಹ ವಿಶ್ವಕವಿ ರವೀಂದ್ರನಾಥ ಟ್ಯಾಗೋರ್, ರಾಷ್ಟ್ರಕವಿ ಕುವೆಂಪು, ಮೋಹನದಾಸ ಕರಮಚಂದ ಗಾಂಧಿ, ಜವಾಹರ್ಲಾಲ್ ನೆಹರು, ಚಕ್ರವರ್ತಿ ರಾಜಗೋಪಾಲಾಚಾರಿ, ಅರವಿಂದ ಘೋಷ್ ಮೊದಲಾದವರು, ಮಾರ್ಗರೆಟ್ ನೊಬೆಲ್, ಭವಿಷ್ಯದಲ್ಲಿ ಸೋದರಿ ನಿವೇದಿತಾ ಮೊದಲಾದವರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ವಿವೇಕಾನಂದರಿಂದ ಸ್ಫೂರ್ತಿ ಪಡೆದು ಅದ್ವಿತೀಯರಾಗಿ ಬೆಳೀತಾರೆ. ಆದ್ದರಿಂದ ವಿವೇಕಾನಂದರ ವಿಚಾರಗಳು ಯಾರಿಗೆ ರಿಲೆವೆಂಟು? ಇಟ್ ಈಸ್ ಆಫ್ ಆಲ್ ಟೈಮ್ ರಿಲೆವೆನ್ಸ್.
ಇಟ್ ಈಸ್ ನೀಡೆಡ್ ಫಾರ್ ಈಚ್ ಆ್ಯಂಡ್ ಎವರಿ ಹ್ಯೂಮನ್ ಬೀಯಿಂಗ್. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅಮೇರಿಕದ ಒಂದು ಉಪನ್ಯಾಸದಲ್ಲಿ ವಿವೇಕಾನಂದರು ಹೇಳ್ತಾರೆ, ಭಾರತದ ಹಿಂದೂ ಧರ್ಮ ಹೇಳುತ್ತದೆ, ಧರ್ಮವನ್ನು ಅಧ್ಯಯನ ಮಾಡೋದ್ರಿಂದ ಒಬ್ಬ ಸಾಮಾನ್ಯ ಹಿಂದೂ ಉತ್ತಮ ಹಿಂದೂವಾಗುತ್ತಾನೆ, ಸಾಮಾನ್ಯ ಕ್ರಿಶ್ಚಿಯನ್ ಉತ್ತಮ ಕ್ರಿಶ್ಚಿಯನ್ ಆಗುತ್ತಾನೆ, ಸಾಮಾನ್ಯ ಮುಸ್ಲಿಂ ಉತ್ತಮ ಮುಸ್ಲಿಂ ಆಗುತ್ತಾನೆ. ಹಿಂದೂ ಧರ್ಮದ ಧ್ಯೇಯ ಮತಾಂತರ ಅಲ್ಲ. ಒಬ್ಬ ವ್ಯಕ್ತಿಯ ಅವನ ಮನೋಧರ್ಮವನ್ನು ನಾವು ಪಲ್ಟಾಯಿಸೋದಲ್ಲ, ಅವನನ್ನು ಅಲ್ಲಿಂದ ಆಚೆಗೆ ಎತ್ಕೊಂಡು ಬಂದು ಯಾವುದೋ ಹೊಸ ರೀತಿಯಲ್ಲಿ ಅವನನ್ನು ನಾವಿದು ಮಾಡೋದಲ್ಲ. ಇದು ಎಷ್ಟರ ಮಟ್ಟಿಗೆ ವೈಜ್ಞಾನಿಕವಾಗಿದೆ ಈ ಮತಾಂತರ ಅಂತಕ್ಕಂಥದ್ದು, ಈ ಪಿಡುಗು ಇದು ಎಷ್ಟರ ಮಟ್ಟಿಗೆ ಮನುಷ್ಯನ ಎಕೋಸಿಸ್ಟಮ್, ಅವನ ಕರೆಕ್ಟಾಗಿ ಹೇಳಬೇಕು ಅಂದರೆ ಅವನ ಎವಲ್ಯೂಷನ್ ಫಿನಾಮಿನನ್ನು ಇಟ್ ಈಸ್ ಎಗೇನ್ಸ್ಟ್ ಸೈನ್ಸ್. ಈ ಕನ್ವರ್ಷನ್ ಅನ್ನೋದು ಇಟ್ ಈಸ್ ಎಗೇನ್ಸ್ಟ್ ದಿ ಎವಲ್ಯೂಷನ್ ಫಿನಾಮಿನನ್. ಯಾಕೆ ಅಂತಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ, ಒಬ್ಬರ ಹೆಬ್ಬೆಟ್ಟಿನಂತೆ ಪ್ರಪಂಚದಲ್ಲಿ ಇನ್ನೊಬ್ಬರ ಹೆಬ್ಬೆಟ್ಟಿಲ್ಲ. ನಮ್ಮ ಮನೋಧರ್ಮಕ್ಕೆ ತಕ್ಕಂತೆಯೇ ನಮ್ಮ ಶಾರೀರಿಕ ಮಾನಸಿಕ ಬೌದ್ಧಿಕವಾದ ಒಡನಾಟ ಹೋರಾಟಗಳಿರೋದು. ನಮ್ಮ ಜೀವನ ವಿಧಾನದ ರೀತಿಯಲ್ಲೇ ನಾವು ನಮ್ಮ ಜೀವನದ ಅವಶ್ಯಕತೆಗಳನ್ನು ಪಡ್ಕೊಳ್ಳೋದಕ್ಕೆ ಹೋರಾಡಬೇಕು. ಯಾವುದೇ ರೀತಿಯಲ್ಲಿ ನಾವೊಂದು ಕಡೆ ಹೇಳ್ತೇವೆ ರೈಟ್ ಮ್ಯಾನ್ ಇನ್ ದಿ ರೈಟ್ ಪ್ಲೇಸ್ ಅಂದರೆ ಏನು, ಸೈಕಲಾಜಿಕಲಿ ಗಮನಿಸಬೇಕು. ಓ ಯುವಕನೇ, ನೀನೊಬ್ಬ ಯುವಕನಾಗಿ, ನೀನೊಬ್ಬ ಯುವ ಮನಸ್ಸು, ಶಕ್ತಿಯುತವಾದ ಮನಸ್ಸು, ಬಲಿಷ್ಠವಾದ ಮನಸ್ಸು, ಯಾವುದೇ ರೀತಿಯ ಸೋಲನ್ನು ಒಪ್ಪಿಕೊಳ್ಳದ ಮನಸ್ಸು, ನೀನು ಒಬ್ಬ ಯುವಕನಾಗಿಯೇ ನೀನು ಹೋಗಬೇಕು. ನೀನು ನಿನ್ನ ಕಚೇರಿಯಲ್ಲಿ 4 ಜನ 50 ವರ್ಷ ದಾಟಿದ ಸೋಮಾರಿಗಳೊಂದಿಗೆ ಸೇರಿಕೊಂಡು ನೀನು ಒಬ್ಬ ಸೋಮಾರಿ ಆದೆ ಅಂದರೆ ನೀನು ಸ್ವಧರ್ಮವನ್ನು ಕಳ್ಕೊಂಡೆ ಅಂತ ಅರ್ಥ. ಒಬ್ಬ ಯುವಕ ವಯಸ್ಸಾದವ್ರ ಜೊತೆ, ಸೋಮಾರಿಗಳಾದ ವಯಸ್ಸಾದವರೆಲ್ಲ ಸೋಮಾರಿಗಳಲ್ಲ, ಆದರೆ ಸೋಮಾರಿಗಳಾಗೋದಕ್ಕೆ ವಯಸ್ಸಾಯಿತು ಅನ್ನೋದು ಒಂದು ನೆಪ. ವಯಸ್ಸಾದವರಲ್ಲಿ ಸೋಮಾರಿಗಳಾದವರ ಜೊತೆ ಕ್ರಿಯಾಶೀಲ ಯುವಕನೇನಾದರೂ ಸೇರಿದ್ರೆ ಅವನೂ ಕೂಡ ಸೋಮಾರಿ ಆಗ್ತಾನೆ. ಆದ್ದರಿಂದ ಯಾವತ್ತೂ ಕೂಡ ಈ ವಯಸ್ಸಾದವರು ಯುವಕರೊಂದಿಗೆ ಸೇರಿ ತಾವು ಕೂಡ ಒಂದು ಉತ್ಸಾಹವನ್ನು ಕಾಪಾಡ್ಕೋಬೇಕಾಗತ್ತೆ. ಇಲ್ಲಿ ವಿವೇಕಾನಂದರ ಸಂದೇಶ ನಮ್ಮ ಸಹಾಯಕ್ಕೆ ಬರುತ್ತೆ. ಅವ್ರು ಹೇಳ್ತಾರೆ, ಸ್ಟ್ರೆಂತ್ ಈಸ್ ಲೈಫ್, ವೀಕ್ನೆಸ್ ಈಸ್ ಡೆತ್. ದಯವಿಟ್ಟು ಗಮನಿಸಿ, ವಿವೇಕಾನಂದರು ಹೇಳಿದಂಥ ಈ ಮಾತು ನೋಡಿ. ಜೀವನ ಅಂದರೆ ಏನು? ನಿಜವಾಗಿಯೂ ಜೀವನಕ್ಕೆ ವ್ಯಾಖ್ಯಾನ ಏನು? ಜೀವನ ಅಂತಂದರೆ ಅದೊಂದು ಕಾಲಘಟ್ಟದ ಅಳತೆನ, ಅವಧಿಯ, ನಾನು ಇಷ್ಟು ವರ್ಷ ಬದುಕಿದ್ದೆ ಅನ್ನೋದಷ್ಟೇ ಜೀವನವ? ನಮ್ಮ ತೋಟದಲ್ಲಿ 300 ವರ್ಷದಿಂದ ಒಂದು ಬಂಡೆ ಬಿದ್ದಿದೆ, ಒಂದು ಬೋಳು ಬಂಡೆ 300 ವರ್ಷದಿಂದ ಇದೆ. ಅಂದರೆ ಈ ಕಲ್ಲಿನ ಜೀವನ ಇವತ್ತಿಗೆ 300 ವರ್ಷ ಆಯಿತು ಅಂತ ಹೇಳ? ಅದು ಜೀವನ ಅಲ್ಲ, ಅದು ಅಸ್ತಿತ್ವ. ಜೀವನ ಅಂತಂದರೆ ಅಲ್ಲಿ ವಿಕಾಸಕ್ಕೆ, ಬೆಳವಣಿಗೆಗೆ, ಅಭ್ಯುದಯಕ್ಕೆ ಅವಕಾಶ ಇರಬೇಕು. ನೋಡಿ, ಯೋಚನೆ ಮಾಡಿ. ಆ ನಿಟ್ಟಿನಲ್ಲಿ ವಿವೇಕಾನಂದರು ಹೇಳ್ತಾರೆ, ಓ ಯುವಕನೇ, ನೆನಪಿಟ್ಕೋ, ತನ್ನನ್ನು ಕೆಳಕ್ಕೆ ಒತ್ತುತ್ತಿರುವ ಪರಿಸರ ಮತ್ತು ತನ್ನನ್ನು ಕೆಳಕ್ಕೆ ಒತ್ತುತ್ತಿರುವ ಪರಿಸ್ಥಿತಿಗಳಲ್ಲಿ ಒಂದು ಜೀವಿಯ ವಿಕಸನ ಹಾಗೂ ಮುನ್ನಡೆಯೇ ಜೀವನ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಪರಿಸರ ಪರಿಸ್ಥಿತಿಗಳ ಜೊತೆ ಹೋರಾಡುವಂಥದ್ದು ಅನಿವಾರ್ಯವಾಗಿದೆ. ಪರಿಸರ ಪರಿಸ್ಥಿತಿಗಳು ನಮ್ಮನ್ನು ಒತ್ತುತ್ತವೆ, ನಮ್ಮ ಜೀವನವನ್ನು ನಿಶ್ಶೇಷವಾಗಿಸುವಷ್ಟು ಮಟ್ಟಿಗೆ ಅವು ಹೆದರಿಸುತ್ತವೆ. ಹೆದರಿಸುವ ಸನ್ನಿವೇಶಗಳನ್ನು ಎದುರಿಸುವ ಶಕ್ತಿಯ ಪುಂಜಗಳಾಗಬೇಕು ನಾವು. ಹೆದರಬಾರದು. ಇದನ್ನು ಗಮನಿಸಬೇಕು. ಯಾವುದೇ ಸಂದರ್ಭದಲ್ಲೂ ಕೂಡ ನಮ್ಮ ಮೇಲೆ ನಿಯಂತ್ರಣ ಸಾಧಿಸೋಕೆ ಬಂದಂತಹ ಪರಿಸರ ಮತ್ತು ಪರಿಸ್ಥಿತಿಗಳನ್ನು ಸಮರ್ಪಕವಾಗಿ ನಿರ್ವಹಿಸಿ ನಿಂತ ಜಾಗದಲ್ಲಿ ನಾವು ನೆಲ ಕಚ್ಚಬಾರದು. ನಮ್ಮ ಅಸ್ತಿತ್ವ ಉಳಿಸ್ಕೋಬೇಕು. ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡು ನಿಂತ ಜಾಗದಲ್ಲೇ ನಾವು ನಿಂತ ನೀರೂ ಆಗಬಾರದು. ಚಲನಶೀಲತೆಯನ್ನು ಅವಲಂಬಿಸಿ ಮುಂದಕ್ಕೆ ಹೋಗಬೇಕು. ದಿ ಅನ್ಫೋಲ್ಡ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಎ ಬೀಯಿಂಗ್,
ಅಂಡರ್ ದಿ ಸರ್ಕಮ್ಸ್ಟೆನ್ಸಸ್ ಟೆಂಡಿಂಗ್ ಟು ಪ್ರೆಸ್ ಇಟ್ ಡೌನ್ ಈಸ್ ಲೈಫ್. ಜೀವನಕ್ಕೆ ಇಂತಹ ಅದ್ಭುತವಾದ ವ್ಯಾಖ್ಯಾನವನ್ನು ನಾವು ನೋಡೋದು ಬಹಳ ಅಪರೂಪ. ಜೀವನ ಅಂತಂದರೆ ಜಾರಿ ಹೋದ ದಿನಗಳಲ್ಲ, ಸದಾ ನೆನಪಿನಲ್ಲಿಟ್ಕೊಳ್ಬೇಕಾದ ಸಾರ್ಥಕ ದಿನಗಳು. ನೀವು ನೋಡ್ತಾ ಹೋಗಿ, ನೀವು ಗಮನಿಸ್ತಾ ಹೋಗಿ, ಪ್ರತಿಯೊಬ್ಬ ಯುವಕನೂ ಶಕ್ತಿಯ ಬಗ್ಗೆ ಮಾತನಾಡ್ತಾನೆ ಮತ್ತು ಭವಿಷ್ಯವನ್ನು ಹೇಗೆ ಕಟ್ಕೋಬೇಕು ಅಂತ ಬಯಸ್ತಾನೆ. ನಾನೇನು ಮಾಡಬೇಕು. ಮನುಷ್ಯರಲ್ಲಿ 3 ಕ್ಯಾಟಗರಿ ಇದೆ. ಯುವಕರನ್ನು ಕೇಳಿ ನಾವೇನು ಮಾಡ್ತಾ ಇದ್ದೇವೆ ಅನ್ನೋದನ್ನು ಹೇಳ್ತಾರೆ. ಮುದುಕರನ್ನು ಕೇಳಿ ಅವರು ನಾವೇನು ಮಾಡಿದ್ದೇವೆ ಅನ್ನೋದನ್ನ ಹೇಳ್ತಾರೆ. ಮೂರ್ಖರನ್ನು ಕೇಳಿ ನಾವೇನೇನು ಮಾಡಬೇಕು ಅಂತಿದ್ದೀವಿ ಅನ್ನೋ ದೊಡ್ಡ ಪಟ್ಟಿ ಕೊಡ್ತಾರೆ. ಯುವಕನಿಗೆ ಜಗತ್ತನ್ನೇ ಬದಲಾಯಿಸುವ ಆಸೆ, ವೃದ್ಧರಿಗೆ ಯುವಕರನ್ನು ಏನಾದರೂ ಮಾಡಿ ಬದಲಾಯಿಸಬೇಕು ಅನ್ನೋ ಸದಾಪೇಕ್ಷೆ. ಒಟ್ಟಾರೆ ಶಕ್ತಿಯ ಕೇಂದ್ರಿತ ಬಿಂದು ಯೌವನ. ಇದನ್ನೇ ವಿವೇಕಾನಂದರು ಹೇಳ್ತಾ ಇದ್ದಾರೆ, ಜೀವನ ಅಂತಕ್ಕಂಥದ್ದೊಂದು ಹೋರಾಟ, ಜೀವನ ಅಂತಕ್ಕಂಥದ್ದೊಂದು ಸವಾಲು. ಪರಿಸ್ಥಿತಿಗಳು ನಿನ್ನನ್ನು ಬಹಳ ರೀತಿಯಲ್ಲಿ ಎಜುಕೇಟ್ ಮಾಡುತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ನಿನಗೆ ವ್ಯತಿರಿಕ್ತವಾದ ಶಕ್ತಿಗಳು ಹೊರಗಡೆಯಿಂದ ಬರಬಹುದು. ನಿನ್ನ ವ್ಯಕ್ತಿತ್ವದಲ್ಲೇ ನಿನ್ನನ್ನು ನಿರಾಶಾದಾಯಕವಾಗಿ ಕೊಂಡೊಯ್ಯಬಲ್ಲ ದುರ್ಗುಣಗಳು ಮೇಳೈಸಿರಬಹುದು. ನಿನ್ನ ನಿಜ ಜೀವನದಲ್ಲಿ 4 ಗೋಡೆಗಳ ನಡುವೆ ನಿನ್ನ ಮನಸ್ಸೇ ನಿನ್ನನ್ನು ದಾರಿ ತಪ್ಪಿಸುವ ಪ್ರಲೋಭನೆ ಕೊಡಬಹುದು. ನಿನ್ನ ಆಲೋಚನೆಗಳೇ ದುರ್ಬಲವಾಗಿರಬಹುದು, ನಿನ್ನ ಮಾತೇ ಅಶ್ಲೀಲವಾಗಿರಬಹುದು, ಅನೈತಿಕವಾಗಿರಬಹುದು, ಅಸಹ್ಯವಾಗಿರಬಹುದು. ಓ ಮನುಷ್ಯನೇ, ಈ ಎಲ್ಲ ಸಂದರ್ಭಗಳಲ್ಲಿ ನೀನು ಎಚ್ಚೆತ್ತು ಬದುಕಬಲ್ಲೆಯ? ನೀನು ಎರಡೇ ನಿನ್ನ ಮುಂದೆ ಇರೋದು ಆಯ್ಕೆ. ಯಾವುದೇ ಒಂದು ಕೆಲಸವನ್ನು ನಿರ್ವಹಿಸೋದು, ಇದು ಸಾಮಾನ್ಯ ವಿಷಯ. ಆದರೆ ಒಂದು ಕೆಲಸವನ್ನು ಶ್ರೇಷ್ಠ ಮಟ್ಟದಲ್ಲಿ ನಿರ್ವಹಿಸೋದು, ಇದು ಯೋಗ್ಯ ವಿಷಯ. ಎಂದೂ ಕೂಡ when I represent a particular place, when I represent a particular responsibility, I must do my might. ನನ್ನ ತಾಕತ್ತಿನ ಪರಿಪೂರ್ಣವಾದ ಸ್ವರೂಪವನ್ನು ಅಲ್ಲಿ ನಾನು ವಿನಿಯೋಗಿಸಿರಬೇಕು. ಇದನ್ನು ನಾನು ಬಹಳ ಪ್ರೀತಿಯಿಂದ ಯುವಕರೇ ನಿಮಗೆ ಹೇಳ್ತಾ ಇರೋದು. ಯಾವುದೇ ಕೆಲಸವನ್ನು ಅರೆಬರೆ ಮನಸ್ಸಿನಿಂದ ಮಾಡಬಾರ್ದು, ಬೇಕಾಬಿಟ್ಟಿಯಾಗಿ ಮಾಡಬಾರ್ದು. ಎಷ್ಟೋ ಸಂದರ್ಭಗಳಲ್ಲಿ ಹೊರ ಪ್ರಪಂಚದಲ್ಲಿ ನಾವು ನಮ್ಮ ಆ್ಯಟಿಟ್ಯೂಡ್ನಿಂದ ಅವರನ್ನು ಬಾಯಿ ಮುಚ್ಚಿಸಬಹುದು. ನಮಗೆ ಬರಬೇಕಾದಂತಹ ಲಾಭವನ್ನು ನಾವು ಒತ್ತಾಯಪೂರ್ವಕವಾಗಿ ಅವರಿಂದ ಕಿತ್ಕೊಳ್ಳಲೂಬಹುದು. ಆದರೆ ನೆನಪಿಟ್ಕೊಳ್ಳಿ, ವಾಸ್ತವಿಕ ಯೂನಿವರ್ಸಲ್ ಪ್ರಿನ್ಸಿಪಲ್ ಏನು ಅಂತಂದರೆ, ಓ ಮನುಷ್ಯನೇ, ನಿನಗೆಷ್ಟು ಸಾಮರ್ಥ್ಯ ಇತ್ತೋ, ನೀನು ಒಂದು ಕಾರ್ಯವನ್ನು ಎಷ್ಟು ಚೆನ್ನಾಗಿ ಮಾಡಬಹುದಾಗಿತ್ತೋ, ಆ ಕಾರ್ಯವನ್ನು ನೀನೇ ಕಳಪೆ ಮಾಡಿದರೆ, ಆ ಕಾರ್ಯವನ್ನು ನೀನೇ ಇನ್ಕಂಪ್ಲೀಟಾಗಿ ಮಾಡಿದ್ರೆ, ಆ ಕಾರ್ಯದ ಬಗ್ಗೆ ನೀನೇ ವೈಯಕ್ತಿಕವಾಗಿ ನಿರುತ್ಸಾಹ ತಾಳಿ ಅದನ್ನು ಬೇಕಾಬಿಟ್ಟಿಯಾಗಿ ಮಾಡಿದ್ರೆ, ನೆನಪಿಟ್ಕೋ, ಹೊರನೋಟದಲ್ಲಿ ಇದು ಅನ್ಯವಂಚನೆಯಂತೆ ಕಾಣುತ್ತೆ, ಆದರೆ ನಿಜಕ್ಕೂ ನಡೀತಾ ಇರೋದು ಆತ್ಮವಂಚನೆ. ನಿನಗಿದು ಗೊತ್ತಿದೆ, ನಿನಗಿದನ್ನು ಯೋಗ್ಯ ರೀತಿಯಲ್ಲಿ ಮಾಡೋದಕ್ಕೆ ಗೊತ್ತಿದೆ, ಈ ಕೆಲಸವನ್ನು ಅತ್ಯುತ್ತಮವಾಗಿ ನಿರ್ವಹಿಸುವ ತಾಕತ್ತು ನಿನಗಿದೆ. ಆದರೆ ನೀನದನ್ನು ಮಾಡ್ತಾ ಇಲ್ಲ. ಯಾಕೆ ಅಂತಂದರೆ ನೀನು ಆತ್ಮವಂಚನೆಯ ಜಾಲಕ್ಕೆ ಬಿದ್ದು ಹೋಗಿದೀಯ. ಯುವಕರೇ, ನೆನಪಿಟ್ಕೊಳ್ಳಿ, ಈ ಪ್ರಪಂಚದಲ್ಲಿ 100 ಜನ ನಿಮ್ಮನ್ನು ಸೋಲಿಸಲಿ, ನೆವರ್ ಥಿಂಕ್ ಆಫ್ ದಿ ನೆಗೆಟಿವಿಟಿ ಆಫ್ ದಿ ಫೇಲ್ಯೂರ್. ಆಲ್ವೇಸ್ ಕೀಪ್ ಇನ್ ಯುವರ್ ಮೈಂಡ್ ಓನ್ಲಿ ದಿ ಪಾಸಿಟಿವಿಟಿ ಅಬೌಟ್ ಯುವರ್ ಸ್ಟ್ರೆಂತ್. ನಿಮ್ಮ ಬಗ್ಗೆ ಸಕಾರಾತ್ಮಕವಾಗಿಯೇ ಮುಂದುವರಿಯಿರಿ, ಧನಾತ್ಮಕವಾಗಿಯೇ ಮುಂದುವರಿಯಿರಿ. ನಿಮ್ಮ ಬಗ್ಗೆ ನೀವು ಎಂದೂ ಬೀಲಿಟ್ಲ್ ಮಾಡ್ಕೋಬೇಡಿ, ಅಂಡರ್ ಎಸ್ಟಿಮೇಟ್ ಮಾಡ್ಕೋಬೇಡಿ, ನಿಮ್ಮನ್ನು ನೀವು ಬಿಟ್ಟರೆ ಮಾಡ್ಕೋಬೇಡಿ. ಇದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ ಅಂತ ವಿವೇಕಾನಂದರು ಹೇಳಿದ್ರಲ್ಲ, ಆ ಮಾತಿನ ಅರ್ಥ ಇದೆ.
ಹಾಗಾಗಿ ನೀವು ಜೀವನವನ್ನು ನಿಜವಾದ ಅರ್ಥದಲ್ಲಿ ಜೀವನ ಮಾಡ್ಕೊಳ್ತೀರೋ ಅಥವಾ ಬೇಕಾಬಿಟ್ಟಿಯಾಗಿ ಅಸ್ತಿತ್ವ ಎಕ್ಸಿಸ್ಟೆನ್ಸ್ಗೆ ಅಷ್ಟೇ ಸೀಮಿತವಾಗಿಸ್ತೀರೋ. ನಿಮಗೆ ಜೀವನ ಬೇಕಾ? ಅಲ್ಲಿ ಜೀವಂತಿಕೆ ಬೇಕು. ಜೀವಂತಿಕೆ ಬೇಕು ಅಂದರೆ ಹೋರಾಟ ಬೇಕು. ಜೀವಂತಿಕೆ ಬೇಕು ಅಂದರೆ ಜೀವನವನ್ನು ಸವಾಲು ಅಂತ ಸ್ವೀಕರಿಸಬೇಕು. ಮತ್ತು ಈ ಹೋರಾಟ ಮತ್ತು ಸವಾಲುಗಳನ್ನು ನಿರ್ವಹಿಸೋದಕ್ಕೆ ನಿಮಗೆ ಶಕ್ತಿಯ ಅವಶ್ಯಕತೆ ಇದೆ. ಈ ಶಕ್ತಿ ನಮಗೆ ಎಲ್ಲಿಂದ ಬರುತ್ತೆ? ಹೊರ ಪ್ರಪಂಚದಿಂದ ಸಾಕಷ್ಟು ಶಕ್ತಿ ನಮಗೆ ಬರುತ್ತೆ ನಿಜ. ಆದರೆ ನಮ್ಮ ಒಳ ಪ್ರಪಂಚದಲ್ಲಿ ಈ ಪ್ರಪಂಚ ನಮಗೆ ನೀಡಬಹುದಾದ ಶಕ್ತಿಯ 100 ಪಟ್ಟು ಶಕ್ತಿ ನಮ್ಮೊಳಗಿದೆ. ನಂಬೋದಿಲ್ಲ ನೀವು? ನಾನು ಹೀಗೆ ಹೇಳಿದಾಗ ಈ ಮಾತನ್ನು ನಂಬೋದಿಲ್ಲ. ಇದು ಭಗವಂತನ ಸೃಷ್ಟಿಯಲ್ಲಿ ಒಂದು ಅದ್ಭುತವಾದ ಪಾಸ್ಟುಲೇಟ್. ಏನಿದು? ಬಿತ್ತಿದ್ದು ಬೀಜ, ಬೆಳೆದದ್ದು ತೆನೆ. ನೀನು ಒಂದು ಉತ್ತಮ ಆಲೋಚನೆಯನ್ನು ನಿನ್ನ ಮನಸ್ಸಿನಲ್ಲಿ ತಂದುಕೋ. ಆ ಆಲೋಚನೆ ನಿನಗೆ ಎಷ್ಟು ಪುಷ್ಟಿ ಕೊಡುತ್ತೆ, ಆ ಆಲೋಚನೆ ನಿನ್ನನ್ನು ಎಷ್ಟು ಸದೃಢನನ್ನಾಗಿ ಮಾಡುತ್ತೆ, ಆ ಆಲೋಚನೆ ಯಾವ ರೀತಿಯಲ್ಲಿ ನಿನ್ನನ್ನು ಕೊಂಡೊಯ್ಯುತ್ತೆ ಅನ್ನೋದಕ್ಕೆ ನೀನೇ ನೋಡಬಲ್ಲೆ. ಇದನ್ನೇ ಥಾಮಸ್ ಆಲ್ವಾ ಎಡಿಸನ್ ತನ್ನ ಇಡೀ ಜೀವನದ ಯಶಸ್ಸಿನ ರಹಸ್ಯದ ಬಗ್ಗೆ ಒಂದು ವಾಕ್ಯದಲ್ಲಿ ಬರೆದ. ಎ ಜೀನಿಯಸ್ ಈಸ್ 99% ಪರ್ಸ್ಪಿರೇಷನ್ ಕಪಲ್ಡ್ ವಿತ್ 1% ಇನ್ಸ್ಪಿರೇಷನ್. ಇದನ್ನೇ ಮತ್ತೊಬ್ಬ ಚಿಂತಕ ಹೇಳಿದ್ದು, ಸಕ್ಸಸ್ ಈಸ್ ನಾಟ್ ಎಕ್ಸಾಕ್ಟ್ಲಿ ವಾಟ್ ಯು ಹ್ಯಾವ್ ಅಚೀವ್ಡ್, ರಾದರ್ ಇಟ್ ಈಸ್ ಸಮಥಿಂಗ್ ಲೈಕ್ ವಾಟ್ ಯು ಹ್ಯಾವ್ ಅಚೀವ್ಡ್ ಇನ್ ಕಂಪ್ಯಾರಿಸನ್ ವಿತ್ ವಾಟ್ ಯು ಆರ್ ಕೇಪಬಲ್ ಆಫ್ ಅಚೀವಿಂಗ್. ಎಸ್, ಐ ಡೂ ಅಗ್ರಿ ಯು ಗಾಟ್ 92 out of 100 in one of your subjects and you are number 1 in your class. I do appreciate, I congratulate you. But my question is, at the same time, my dear boy, I want to shed light on you to know the reason where exactly you lost 8 more marks. See, my expectation is you are capable of scoring 100 out of 100, but you scored 92. And when you go back to your answer sheets, when you view the answers, the pattern in which you have answered, you will know some silly questions must have led to losing some marks, some incomplete answers. Even though you were aware of that, you did not write the full answer. In some of the questions, even though it was asked just for 2-3 marks, you have written answers in such a lengthy pattern as if you are answering a 4 marks question, but that was just for 2 marks. See, this proper planning is most important. If you ignore proper planning, however intelligent you may be, see, this is the way you lose so many marks. My definition about success is, it is not something like what you have achieved. You may be number 1 in your class. I don't have an iota of doubt about that. But my question is, you have 92 out of 100. But my dear, I want to ask you a simple question. Where exactly you lost 8 more marks? See, this is the introspection. ಆತ್ಮವಿಶ್ಲೇಷಣೆ. ಇದನ್ನು ನೀನು ಮಾಡಬೇಕು. ಆದ್ದರಿಂದ ವಿವೇಕಾನಂದರು ಹೇಳ್ತಾ ಇದ್ದಾರೆ, ನಿನ್ನನ್ನು ಹೊರಗಿನ ಶಕ್ತಿಗಳು ತುಳಿಯೋದಕ್ಕೆ ಪ್ರಯತ್ನ ಪಡಬಹುದು. ನಿನ್ನ ಸ್ವಭಾವದಲ್ಲಿರ್ತಕ್ಕಂಥ ದುರ್ಗುಣದ ಅಂಶಗಳು ಕೂಡ ನಿನ್ನನ್ನು ನೆಗೆಟಿವ್ ಆಗಿ ಮೋಟಿವೇಟ್ ಮಾಡಬಹುದು. ಇದೆಲ್ಲವನ್ನು ಮೆಟ್ಟಿ ನೀನು ಸನ್ಮಾರ್ಗದಲ್ಲಿ ದಿಟ್ಟತನದಿಂದ ಹೆಜ್ಜೆ ಇಟ್ಕೊಂಡು ಹೋಗ್ತೀಯಲ್ಲ, ಇದನ್ನು ಜೀವನ ಅಂತ ಕರೆಯೋದು. ಆದ್ದರಿಂದ ಯುವಕರೇ, ನಿಮ್ಮ ಜೀವನ ಅದು ಕೇವಲ ಜೀವನವಾಗಬಾರ್ದು, ಅದು ಯಶೋ ಜೀವನವಾಗಬೇಕು, ಅದು ಸಾಹಸಮಯ ಜೀವನ ಆಗಬೇಕು. ಅದೊಂದು ಅದ್ಭುತವಾದ, ಒಂದು ರೀತಿಯಲ್ಲಿ ಇತರರಿಗೆ ಆಘಾತಕಾರಿಯಾಗಿ ಕಾಣಬೇಕು. ಆದರೆ ನೀವು ವಿವೇಕದಿಂದ ಆ ಸಾಹಸಕ್ಕೆ ಮುನ್ನುಗ್ಗಿರಬೇಕು. ನಿಶೆ ಅಂತಕ್ಕಂಥ ವ್ಯಕ್ತಿ ಒಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ. ಟು ನೋ ದಿ ಬ್ಯೂಟಿ ಆಫ್ ಲೈಫ್, ಟು ಮೇಕ್ ಯುವರ್ ಲೈಫ್ ಮೋರ್ ಮೀನಿಂಗ್ಫುಲ್, ವ್ಯಾಲ್ಯೂಯಬಲ್ ಆ್ಯಂಡ್ ಬ್ಯೂಟಿಫುಲ್,
You must dream your life as a war. Not only that, at every point of time, you must live dangerously. Then only you can enjoy the real fruits of a meaningful life. ನೀನು ನಿನಗೆ ಏನೇನು ತೊಂದರೆ ಕೊಡಕ್ಕೆ ಬಂದಿದೆಯೋ ಹೊರಗಡೆಯಿಂದ ಮತ್ತು ನಿನ್ನ ವ್ಯಕ್ತಿತ್ವದಿಂದ, ಯಾವ ಯಾವ ವಿಷಯಗಳು ನಿನ್ನ ಗ್ರೋತ್ಗೆ ಅಬ್ಸ್ಟಕಲ್ ಆಗಿ ಮೂಡ್ತಾ ಇವೆಯೋ, ಯಾವ ಯಾವ ವಿಚಾರಗಳು ನಿನ್ನ ಪಾಸಿಟಿವಿಟಿಗೆ ಆ್ಯಂಟಿಯಾಗಿ ಬರ್ತಾ ಇದೆಯೋ, ಅವುಗಳ ವಿಷಯದಲ್ಲಿ ನೀನು ಡೇಂಜರಸ್ ಆಗಿ ಬದುಕು. ಅವುಗಳಿಗೆ ಭಯ ಹುಟ್ಟಿಸುವಂತೆ ನೀನು ಬದುಕು. ಇದನ್ನೇ ವಿವೇಕಾನಂದರು ಸ್ಟ್ರೆಂತ್ ಈಸ್ ಲೈಫ್ ಅಂತ ಕರೆದದ್ದು. ಲೀವ್ ಡೇಂಜರಸ್ಲಿ ಅಂದರೂ ಒಂದೇ, ಸ್ಟ್ರೆಂತ್ ಈಸ್ ಲೈಫ್ ಅಂದರೂ ಒಂದೇ. ಯಾಕೆ? ವೀಕ್ನೆಸ್ ಈಸ್ ಡೆತ್. ಹಾಗಾಗಿ ವಿವೇಕಾನಂದರು ಅನಾವರಣ ಮಾಡಿದ ಒಬ್ಬ ಯುವಕ ಹೇಗಿರಬೇಕು? ಅವನು ಜೀವನವನ್ನು ಸವಾಲು ಅಂತ ಸ್ವೀಕರಿಸಬೇಕು, ಅವನು ಜೀವನವನ್ನು ಹೋರಾಟ ಅಂತ ಸ್ವೀಕರಿಸಬೇಕು, ಅವನು ಜೀವನವನ್ನು ಅವಿಶ್ರಾಂತವಾದ ಹೋರಾಟ ಅಂತ ಸ್ವೀಕರಿಸಬೇಕು. ಅವನು ಇದೆಲ್ಲವನ್ನೂ ಸರಿಯಾದ ರೀತಿಯಲ್ಲಿ ನಿರ್ವಹಿಸಬೇಕು ಅಂತಂದರೆ ಜೀವನದಿಂದ ಕಲಿಬೇಕಾದ ಶಿಕ್ಷಣದ ಕಡೆಗೆ ಗಮನ ಕೊಡಬೇಕು. ವಾಟ್ ಈಸ್ ಎಜುಕೇಷನ್? ವಾಟ್ ಈಸ್ ಎಜುಕೇಷನ್? ನಮಗೆಲ್ರಿಗೂ ಕೂಡ ಒಂದು ವಿಚಾರ ಗೊತ್ತಿದೆ. ನಾವು ಒಂದು ಬೀಜವನ್ನು ಬಿತ್ತುತ್ತೇವೆ, ಆ ಬೀಜ ಮೊಳೆಯುತ್ತೆ, ಮೊಳಕೆ ಆಗುತ್ತೆ, ಗಿಡವಾಗುತ್ತೆ, ಹೆಮ್ಮರವಾಗುತ್ತೆ. ನಾವು ಬೇಲಿ ಕಟ್ಟಿದ್ದೇವೆ, ಕಾಲಕಾಲಕ್ಕೆ ಗೊಬ್ಬರ ನೀರು ಹಾಕಿದ್ದೇವೆ, ಔಷಧಿ ಸಿಂಪಡಿಸಿದ್ದೇವೆ, ಇದೆಲ್ಲವೂ ಸತ್ಯ. ಆದರೆ ನೆನಪಿಟ್ಕೊಳ್ಳಿ, ಈ ಬೀಜದಲ್ಲಿ ಎಷ್ಟು ತಾಕತ್ತಿದೆಯೋ ಅದಕ್ಕೆ ಪ್ರಪೋರ್ಷನೇಟ್ ಆಗಷ್ಟೇ ಆ ಮರ ವೃದ್ಧಿಯಾಗೋದು, ಅಭಿವೃದ್ಧಿಯಾಗೋದು. ಅದೃಷ್ಟವಶಾತ್ ಮನುಷ್ಯನ ಆಂತರ್ಯದಲ್ಲಿರ್ತಕ್ಕಂಥ ಸತ್ವಕ್ಕೆ ಪೂರ್ಣ ವಿರಾಮ ಅಂತಕ್ಕಂಥದ್ದು ಇಲ್ಲ. ಅವನು ತನ್ನ ಪ್ರಯತ್ನದಿಂದ ಯಾವ ಮಟ್ಟಕ್ಕೆ ಬೇಕಾದರೂ ಅವನು ಬೆಳೆಯಬಲ್ಲ. ಪಂಗುಂ ಲಂಘಯತೆ ಗಿರಿಂ ಅಂತ ಭಗವದ್ಗೀತೆಯಲ್ಲಿ ಹೇಳಿದಾಗ ಎಷ್ಟೋ ಜನ ಅದನ್ನು ನೋಡಿ, ಸಾಧ್ಯವಾ ಸರ್, ಕುಂಟನೊಬ್ಬ ಬೆಟ್ಟವನ್ನು ಹತ್ತಾನೆ ಅಂತಂದರೆ ಏನು ಸರ್, ಇದು ಅರ್ಥ ಇದೆಯಾ ಸರ್ ಅಂತ ಹೇಳ್ತಾ ಇದ್ದರು. ಆದರೆ ಇವತ್ತು ಅರುಣಿಮಾ ಸಿನ್ಹಾ ಎರಡೂ ಕಾಲುಗಳನ್ನು ಕಳ್ಕೊಂಡು ಆರ್ಟಿಫಿಷಿಯಲ್ ಲಿಂಬನ್ನು ಹಾಕ್ಕೊಂಡು ಹಿಮಾಲಯವನ್ನು ಹತ್ತಿದಾಗ ಶ್ರೀಕೃಷ್ಣನ ಪಂಗುಂ ಲಂಘಯತೆ ಗಿರಿಂ ಅನ್ನೋ ಮಾತಿಗೆ ಅರುಣಿಮಾ ಸಿನ್ಹಾ ದೊಡ್ಡ ಎಕ್ಸಾಂಪಲ್ ಆಗ್ತಾಳೆ. ಹಾಗಾದರೆ ಶಿಕ್ಷಣ ಅಂದ್ರೇನು? ಎಜುಕೇಷನ್ ಈಸ್ ದಿ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ದಟ್ ಈಸ್ ಆಲ್ರೆಡಿ ಇನ್ ಮ್ಯಾನ್. ಪ್ರತಿಯೊಂದು ಸಂಪದ್ಭರಿತವಾದ ಜ್ಞಾನವು ಮನುಷ್ಯನೊಳಗೆಯೇ ಇದೆ. ಅದೇನು ಅಂತಂದರೆ, ಇಟ್ ಈಸ್ ಸಮಥಿಂಗ್ ಲೈಕ್ ನಿಮ್ಮ ರೇಡಿಯೋದಲ್ಲಿ ಎಲ್ಲ ಸ್ಟೇಷನ್ಗಳಲ್ಲೂ ಪ್ರೋಗ್ರಾಮ್ ಇದೆ. ನೀವು ಯಾವುದಕ್ಕೆ ಟ್ಯೂನ್ ಮಾಡ್ತೀರೋ ಆ ಪ್ರೋಗ್ರಾಮ್ ಬರುತ್ತೆ ಆ ಸ್ಟೇಷನ್ನಲ್ಲಿ. ನಿಮ್ಮ ವ್ಯಕ್ತಿತ್ವದಲ್ಲಿ ಎಲ್ಲ ಆಯಾಮಗಳೂ ಇದೆ. ನಿಮ್ಮ ವ್ಯಕ್ತಿತ್ವದಲ್ಲಿ ರಾಮನಿದ್ದಾನೆ, ಹನುಮನಿದ್ದಾನೆ, ಭೀಮನಿದ್ದಾನೆ, ಕುಂಭಕರ್ಣನಿದ್ದಾನೆ, ರಾವಣನೂ ಇದ್ದಾನೆ, ಮಂಥರೆ ಶಕುನಿಯಂತಹ ಮೋಸಗಾರರು ಇದ್ದಾರೆ, ಶಕ್ತಿವಂತನಾದರೂ ಅನಾಗರಿಕವಾಗಿ ನಡ್ಕೊಳ್ಳೋ ವಾಲಿಯೂ ಇದ್ದಾನೆ, ರಾಕ್ಷಸನಾಗಿದ್ದರೂ ಕೂಡ ಭಾಗವತೋತ್ತಮನಾದಂಥ ವಿಭೀಷಣ ಮತ್ತು ಪ್ರಹ್ಲಾದರಂಥವರು ಇದ್ದಾರೆ. ನೀವು ಯಾವ ವಿಚಾರವನ್ನು ಪೋಷಿಸ್ತೀರೋ ಅದರಂತೆ ನಿಮ್ಮ ವ್ಯಕ್ತಿತ್ವ ಜಾಗೃತಿಯಾಗುತ್ತದೆ. ನೀವು ನೆಗೆಟಿವಿಟಿಯನ್ನು ಕೊಲ್ಲಬೇಕು ಅಂದರೆ ನೀವು ನೆಗೆಟಿವಿಟಿಯ ಕಡೆಗೆ ತಲೆನೇ ಕೆಡಿಸ್ಕೊಳ್ಬೇಡಿ, ಪಾಸಿಟಿವಿಟಿಯನ್ನು ಚೆನ್ನಾಗಿ ಬೆಳೆಸ್ಕೊಳ್ತಾ ಹೋಗಿ. ವಿ ವಾಂಟ್ ದಟ್ ಟೈಪ್ ಆಫ್ ಎಜುಕೇಷನ್ ಬೈ ವಿಚ್ ಕ್ಯಾರೆಕ್ಟರ್ ಈಸ್ ಫಾರ್ಮ್ಡ್, strength of the mind is increased, intellect is expanded, and by which one can stand on one's own feet.
ಶಿಕ್ಷಣದ ಮುಖ್ಯ ಉದ್ದೇಶ, ವಿವೇಕಾನಂದರು ಹೇಳ್ತಾ ಇದ್ದಾರೆ, ಓ ಯುವಕನೇ, ನಿನ್ನ ವ್ಯಕ್ತಿತ್ವವನ್ನು ಯೋಗ್ಯ ರೀತಿಯಲ್ಲಿ ವಿವೇಕಾನಂದರು ಅನಾವರಣ ಮಾಡ್ತಾ ಇರೋದು ಹೀಗೆ. ಏನದು ಅಂತಂದರೆ, ನೀನೊಬ್ಬ ಚಾರಿತ್ರ್ಯವಂತ ವ್ಯಕ್ತಿ ಆಗಬೇಕು. ಮ್ಯಾನ್ ಆಫ್ ಮಾರಲ್ ಆ್ಯಂಡ್ ಎಥಿಕಲ್ ಸ್ಟ್ರೆಂತ್. ನೀನು ಕೂಡ ಒಂದು ಕಚ್ಚಾ ವಸ್ತುವಾಗಿಯೇ ಇದೆಯಾ. ನಿನ್ನನ್ನು ಪ್ರೋಸೆಸ್ ಮಾಡುತ್ತೆ, ಪ್ಯೂರಿಫೈ ಮಾಡುತ್ತೆ ಲೈಫು. ನಿನ್ನನ್ನು ಕ್ರಿಯೇಟಿವ್ ಆ್ಯಂಡ್ ಕನ್ಸ್ಟ್ರಕ್ಟಿವ್ ಮಾಡುತ್ತೆ. ನಿನಗೆ ಕ್ಯಾರೆಕ್ಟರ್ ಎನರ್ಜಿಯನ್ನು ಅನುಗ್ರಹ ಮಾಡುತ್ತದೆ. ರಾ ಮೆಟೀರಿಯಲ್ ಆಗಿದ್ದ ನೀನು ಕೆಲವು ವರ್ಷಗಳ ನಂತರ ಹ್ಯೂಮನ್ ರಿಸೋರ್ಸ್ ಆಗ್ತೀಯ. ಅದೇ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. 20 ವರ್ಷದಿಂದ ಈ ಕಣ್ಣುಗಳು ಎಲ್ಲೆಲ್ಲೋ ನೋಡ್ತಾ ಇತ್ತು, ಈ ಕಿವಿ ಏನೇನೋ ಕೇಳ್ತಾ ಇತ್ತು, ಈ ನಾಲಿಗೆ ಏನೇನೋ ಮಾತನಾಡ್ತಾ ಇತ್ತು. ನೀನು ಹ್ಯೂಮನ್ ರಿಸೋರ್ಸ್ ಆದಮೇಲೆ ನಿನಗೆ ಅರ್ಥ ಆಗಿದೆ, ಕಣ್ಣುಗಳನ್ನು ಎಲ್ಲಂದರಲ್ಲೇ ಹಾಯಿಸಿ ಅದನ್ನು ಸ್ಟ್ರೈನ್ ಮಾಡ್ಕೋಬಾರ್ದು. ದೂರದ ವಸ್ತುಗಳು ಕಾಣಬೇಕು ಅಂತಂದರೆ ನಾನೊಂದು ಟೆಲಿಸ್ಕೋಪನ್ನು ಬಳಸಬೇಕು. ಪುಟ್ಟ ವಸ್ತುಗಳು ಕಾಣಬೇಕು ಅಂದರೆ ನಾನು ಮೈಕ್ರೋಸ್ಕೋಪನ್ನು ಗಮನಿಸಬೇಕು. ನನ್ನ ಕಿವಿಗಳ ಫ್ರೀಕ್ವೆನ್ಸಿಯನ್ನು ನಾನು ಟ್ಯೂನಿಂಗ್ ಫೋರ್ಕ್ ಮೂಲಕ ಚೆಕ್ ಮಾಡಿ ನನ್ನ ಲಿಸನಿಂಗ್ ಕೆಪಾಸಿಟಿಯನ್ನು ನೋಡ್ಕೋಬಹುದು. ಇದೆಲ್ಲ ವಿಜ್ಞಾನ. ಹಾಗಾಗಿ ಆ್ಯಂಡ್ ಬೈ ವಿಚ್ ಒನ್ ಕ್ಯಾನ್ ಸ್ಟ್ಯಾಂಡ್ ಆನ್ ಒನ್ಸ್ ಓನ್ ಫೀಟ್. ಚಾರಿತ್ರ್ಯ ನಿರ್ಮಾಣವಾಗಬೇಕು. ಬೌದ್ಧಿಕ ಸಾಮರ್ಥ್ಯ ಮತ್ತು ಮಾನಸಿಕ ಶಕ್ತಿಗಳು ವಿಕಸನವಾಗಬೇಕು, ಬಲಿಷ್ಠವಾಗಬೇಕು, ಮತ್ತು ಸ್ವಾವಲಂಬನೆಯ ಬದುಕು ನಮಗೆ ಸಿಗಬೇಕು. ಇದು ದೊರೆತರಷ್ಟೇ ನಾವು ವಿದ್ಯಾವಂತರು. ಓ ಯುವಕ ಮಿತ್ರರೇ, ನೀವು ವಿದ್ಯಾವಂತರಾಗಕ್ಕೆ ಹೊರಟಿದ್ದೀರಿ. ವಿವೇಕಾನಂದರು ಹೇಳಿದ ಈ 4 ಕೂಡ ನೀವು ನಿಮ್ಮ ವ್ಯಕ್ತಿತ್ವದಲ್ಲಿ ಗುರುತಿಸುವಂತೆ ಆಗಬೇಕು. ಅವರು ಹೇಳ್ತಾ ಇದ್ದಾರೆ, ಎಜುಕೇಷನ್ ಈಸ್ ನಾಟ್ ಮಿಯರ್ ಇನ್ಫಾರ್ಮೇಷನ್. You must have knowledge also. But education is not mere knowledge. It must bless you with wisdom. ಶಿಕ್ಷಣದಲ್ಲಿ ಮಾಹಿತಿ ಇದ್ದರೆ ಸಾಕು, ಸುಳ್ಳದು. ಮಾಹಿತಿಯಷ್ಟೇ ಶಿಕ್ಷಣವಲ್ಲ. ಅದರಿಂದ ಬೌದ್ಧಿಕ ತಾಕತ್ತು ಬೆಳೀಬೇಕು, ಜ್ಞಾನಾರ್ಜನೆ ಆಗಬೇಕು. ಆದರೆ ಪ್ರಜ್ಞಾವಂತಿಕೆ ಬೇಕೇ ಬೇಕು ಅಂತ ವಿವೇಕಾನಂದರು ಹೇಳ್ತಾರೆ. ಯಾರು ಶಿಕ್ಷಿತ ಅಂತಂದರೆ ಅವನು ಪ್ರಜ್ಞಾವಂತನಾಗಿರ್ತಾನೆ. ಸರಿ ತಪ್ಪುಗಳ ನಡುವೆ ವಿಶ್ಲೇಷಣೆ ಮಾಡಿ ಸರಿಯಾದದ್ದನ್ನೇ ಧೈರ್ಯವಾಗಿ ಮಾಡುವಂತಹ ವ್ಯಕ್ತಿತ್ವವುಳ್ಳವನೇ ಪ್ರಜ್ಞಾವಂತ. ವಿದ್ಯಾವಂತನೆಂದರೆ ಪ್ರಜ್ಞಾವಂತ, ವಿದ್ಯಾವಂತನೆಂದರೆ ವಿವೇಕಿ. ವಿವೇಕದ ಆಧಾರದ ಮೇಲೆ ಆನಂದವನ್ನು ಗಳಿಸ್ತಕ್ಕಂಥ ಯುವಕನೇ ವಿವೇಕಾನಂದರಿಗೆ ಪ್ರಿಯ. ವಿವೇಕದ ಆಧಾರದ ಮೇಲೆ ಆನಂದ ಸಿಗಬೇಕು ನಮಗೆ. ಶಕ್ತಿಯ ಆಧಾರದ ಮೇಲೆ ನಮಗೆ ಆನಂದ ಸಿಗಬೇಕು. ಚಾರಿತ್ರ್ಯದ ಆಧಾರದ ಮೇಲೆ ಆನಂದ ಸಿಗಬೇಕು. ಸ್ವಾವಲಂಬನೆಯ ಆಧಾರದ ಮೇಲೆ ಆನಂದ ಸಿಗಬೇಕು. ಅದು ವಿವೇಕಾನಂದ ಬಯಸುವಂತಹ ಯುವಕ. ಇದನ್ನು ನಾವು ಹೃತ್ಪೂರ್ವಕವಾಗಿ ತಗೋಬೇಕು. ಆ ನಿಟ್ಟಿನಲ್ಲಿ ಒಬ್ಬ ಯುವಕ ಏನು ಮಾಡಬಲ್ಲ? ಇವತ್ತಿನ ಯುವಕರು ಭಾರತದಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಹೊರ ರಾಷ್ಟ್ರಗಳಿಗೆ ಹೋಗ್ತಾ ಇದ್ದಾರೆ. ಬಹಳಷ್ಟು ಜನ ಆ ರಾಷ್ಟ್ರದ ಸಂಸ್ಕೃತಿಗಳಲ್ಲಿ ಕಳೆದು ಹೋಗ್ತಾ ಇದ್ದಾರೆ. ಮಾತೃಭೂಮಿಯನ್ನು ಮರೆತು ಹೋಗ್ತಾ ಇದ್ದಾರೆ. ಆಯಾ ದೇಶವನ್ನೇ ಸರ್ವಸ್ವ ಅಂತ ಭಾವಿಸ್ತಾ ಇದ್ದಾರೆ. ತಮ್ಮ ತಾಯ್ನಾಡನ್ನು, ತಂದೆ ತಾಯಿಗಳು, ಪಿತೃದೇವತೆಗಳು, ಅಜ್ಜಿ ತಾತ, ಮುತ್ತಜ್ಜಿ ಮುತ್ತತಾತಂದ್ರೆ ಮೂರ್ಖರು ಅಂತಂತ ಇದ್ದಾರೆ. ಅವರು ಆ ರಾಷ್ಟ್ರಗಳಲ್ಲಿ ಹೋಗಿ ಆ ರಾಷ್ಟ್ರದವರೇ ಆಗಿಬಿಟ್ಟಿದ್ದಾರೆ. ಇನ್ನು ಕೆಲವರು ಹೊರ ರಾಷ್ಟ್ರಗಳಿಗೆ ಹೋಗಿದ್ದಾರೆ. ವಾಪಸ್ ಬಂದ ಮೇಲೂ ಕೂಡ ಆ ರಾಷ್ಟ್ರದ ಶೈಲಿಯಲ್ಲೇ ಬದುಕ್ತಾ ಹೋಗ್ತಾ ಇದ್ದಾರೆ. ಈ ರಾಷ್ಟ್ರದಲ್ಲಿ ಏನೂ ಸರಿ ಇಲ್ಲವೇನೋ ಅನ್ನೋ ಲೆಕ್ಕದಲ್ಲಿ ಬದುಕ್ತಾ ಇದ್ದಾರೆ. ಆದರೆ ವಿವೇಕಾನಂದರೆಂಬ ಯುವಕ 30ನೇ ವಯಸ್ಸಿನಲ್ಲಿ ಹೊರ ರಾಷ್ಟ್ರಗಳಿಗೆ ಹೋದರು. ಆ ರಾಷ್ಟ್ರಗಳಿಗೆ ಭಾರತದ ಶ್ರೇಷ್ಠತೆಯ ಬಗ್ಗೆ ಬೆಳಕು ಚೆಲ್ಲಿದ್ರು. ಆ ರಾಷ್ಟ್ರಗಳಲ್ಲೂ ಕಲಿಬೇಕಾದ ಒಳ್ಳೆಯದನ್ನು ಎತ್ತಿ ಆಡಿದ್ರು. ಅವರು ಭಾರತಕ್ಕೆ ಬಂದ ಮೇಲೆ ಭಾರತೀಯನಾಗೇ ಉಳಿದ್ರು. ಭಾರತೀಯ ಶ್ರೇಷ್ಠ ವಿಷಯಗಳನ್ನೇ ಆಧಾರವಾಗಿಟ್ಕೊಂಡು ಬದುಕ್ತಾ ಬಂದರು. ಆದರೆ ಉಪನಿಷತ್ತಿನ ಋಷಿಯ ವಾಣಿಯನ್ನು ಹೇಳಿದ್ರು, ಲೆಟ್ ನೋಬಲ್ ಥಾಟ್ಸ್ ಕಮ್ ಫ್ರಮ್ ಎವರಿ ಡೈರೆಕ್ಷನ್. ಶ್ರೇಷ್ಠವಾದ ಚಿಂತನೆಗಳು ಎಲ್ಲ ದಿಕ್ಕುಗಳಿಂದಲೂ ಬರಲಿ. ನನ್ನ ಮೂಲ ಧರ್ಮ, ನನ್ನ ಮೂಲ ಪರಂಪರೆ, ನನ್ನ ಸ್ವಧರ್ಮ ಅದು ನನ್ನ ತಾಯಿ. ನನ್ನ ತಾಯಿಯನ್ನು ನಾನು ಮೊದಲು ಗೌರವಿಸಬೇಕು. ಇದು ಭಾವನಾತ್ಮಕ ಪ್ರಪಂಚ ಆಗಿರಬಹುದು. ನನ್ನ ತಾಯಿ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಮಕ್ಕಳೇ, ನೀವು ವಿದ್ಯಾವಂತರಾಗ್ತಾ ಆಗ್ತಾ ಎಂದೂ ಕೂಡ ನಿಮ್ಮ ಹೆತ್ತ ತಾಯಿಯನ್ನು
ಜನ್ಮ ಕೊಟ್ಟ ತಂದೆ ತಾಯಿಯಂದರನ್ನು ಮತ್ತು ಜನ್ಮ ಕೊಟ್ಟ ಸ್ಥಳವನ್ನು ಮೂದಲಿಸಬಾರದು, ಉಪೇಕ್ಷಿಸಬಾರದು. ನಾಳೆ ದಿವಸ ವಿಜಯವಾಣಿ ಪತ್ರಿಕೆಯಲ್ಲಿ ವಿವೇಕಧಾರ ಆರ್ಟಿಕಲ್ ಬರುತ್ತೆ ನಂದು. ಜನನಿ, ಜನ್ಮಭೂಮಿ ಮತ್ತು ಸ್ವಧರ್ಮದ ಬಗ್ಗೆ ನಿರ್ಲಕ್ಷ್ಯವೇಕೆ, ದಯವಿಟ್ಟು ಓದಿ. ನಾಳೆ ದಿವಸ ಶುಕ್ರವಾರ ಬರುತ್ತೆ. 96ನೇ ಆರ್ಟಿಕಲ್ ಅದು. ಅಲ್ಲಿ ಬರೆದಿದ್ದೇನೆ, ನಮ್ಮ ಥಂಬ್ ಇಂಪ್ರೆಷನ್ ಹೇಗೆ ಒಬ್ಬರಂತೆ ಒಬ್ಬರದಿಲ್ವೋ ಹಾಗೆ ಪ್ರತಿಯೊಬ್ಬರ ಸ್ವಭಾವವೂ ಕೂಡ ತನ್ನದೇ ರೀತಿಯಲ್ಲಿ ಇದೆ. ಆದ್ದರಿಂದ ಸ್ವಭಾವವನ್ನು ಕೃತಕವಾಗಿ ಒತ್ತಾಯಪೂರ್ವಕವಾಗಿ ಬದಲಾಯಿಸಬಾರ್ದು. ಇದನ್ನೇ ವಿವೇಕಾನಂದರು ಹೇಳಿದ್ದು. ಒಬ್ಬ ಸಾಮಾನ್ಯ ಹಿಂದೂ ಧರ್ಮವನ್ನು ಓದಿದರೆ ಉತ್ತಮ ಹಿಂದೂ ಆಗುತ್ತಾನೆ, ಒಬ್ಬ ಸಾಮಾನ್ಯ ಕ್ರಿಶ್ಚಿಯನ್ ಉತ್ತಮ ಕ್ರಿಶ್ಚಿಯನ್ ಆಗ್ತಾನೆ, ಒಬ್ಬ ಸಾಮಾನ್ಯ ಮುಸ್ಲಿಂ ಉತ್ತಮ ಮುಸ್ಲಿಂ ಆಗ್ತಾನೆ. ನಾವು 4 ಗೋಡೆಗಳ ನಡುವೆ ಯಾವುದೇ ಧರ್ಮದಲ್ಲಿ ಹುಟ್ಟಬಹುದು, ಆದರೆ ನಾವು ಪ್ರಾಣ ಬಿಡೋ ಕಾಲಕ್ಕೆ, ಪ್ರಾಣ ಬಿಟ್ಟು ಜಗತ್ತಿನಿಂದ ಹೊರಡೋ ಕಾಲಕ್ಕೆ ಈ 4 ಗೋಡೆಗಳಿಂದ ಆಚೆ ನಮ್ಮ ಜೀವನ ಪಸರಿಸಿರಬೇಕು. ಇದನ್ನು ವಿವೇಕಾನಂದರು ಯೂನಿವರ್ಸಲ್ ಪ್ರಿನ್ಸಿಪಲ್ ಆಗಿ ನಮ್ಮ ಮುಂದೆ ಇಟ್ಟರು. ಇನ್ನು ಯುವಕರನ್ನು ಕುರಿತು ಅವ್ರು ಹೇಳಿದಂಥ ಮುಖ್ಯವಾದ ಮಾತುಗಳ ದೃಷ್ಟಿಯಲ್ಲಿ ಹೇಳೋದಾದರೆ, ಜೀವನದಲ್ಲಿ ಗುರಿ ಅಂತಕ್ಕಂಥದ್ದು ಮುಖ್ಯ. ಯಾರು ಉತ್ತಮವಾದ ಗುರಿ ಇಟ್ಕೊಂಡಿರ್ತಾನೋ ನಿಜಕ್ಕೂ ಕೂಡ ಅವನೊಬ್ಬ ಯೋಗ್ಯ ವ್ಯಕ್ತಿ. ಆದರೆ ಅವನ ಯೋಗ್ಯತೆ ಇಲ್ಲಿಗೆ ನಿಲ್ಲಿಲ್ಲ. ಉತ್ತಮವಾದ ಗುರಿಯನ್ನು ಮುಟ್ಟೋದಕ್ಕೆ ಉತ್ತಮವಾದ ಮಾರ್ಗದಲ್ಲಿಯೇ ಕ್ರಮಿಸಬೇಕು. ಉತ್ತಮವಾದ ಮಾರ್ಗದ ಮೂಲಕ ಹಾದು ಹೋಗಿ ಉತ್ತಮ ಗುರಿಯನ್ನು ಮುಟ್ಟಬೇಕು ಅಂತ ಹೇಳ್ತಾ ಅವ್ರು ಹೇಳ್ತಾರೆ, ಅನ್ಯಾಯದ ಮಾರ್ಗದಲ್ಲಿ ಗೆಲ್ಲೋದಕ್ಕಿಂತ ನ್ಯಾಯ ಮಾರ್ಗದಲ್ಲಿ ಸೋಲೋದು ಘನತೆ ಪೂರ್ಣ. ಎಂದಿಗೂ ಕೂಡ ನಮ್ಮ ತಪ್ಪುಗಳಿಂದ ಭ್ರಮನಿರಸನಾಗದೆ ನಮ್ಮ ಶಕ್ತಿಯಲ್ಲಿ ಭರವಸೆಯಿಂದ ಮುಂದುವರಿಬೇಕು. 1000 ಸಲ ಸೋತರೂ ಕೂಡ 1001ನೇ ಸಲ ಪ್ರಯತ್ನ ಮಾಡುವಂಥವನನ್ನು ನಾನನ್ನು ಹೃತ್ಪೂರ್ವಕವಾಗಿ ಸ್ವೀಕರಿಸುತ್ತೇನೆ. ಮೈ ಫೇತ್ ಈಸ್ ಇನ್ ದಿ ಯಂಗರ್ ಜನರೇಷನ್, ದಿ ಮಾಡರ್ನ್ ಜನರೇಷನ್. ಯುವಕನೇ, ನಿನ್ನ ಗುರಿ ಎಷ್ಟು ಮುಖ್ಯವೋ ಅದಕ್ಕಿಂತಲೂ ಮುಖ್ಯ ನಿನ್ನ ದಾರಿ. ಎಂದೂ ಕೂಡ ನೀನು ಈ 3 ವಿಷಯಗಳನ್ನು ನಿನ್ನ ವ್ಯಕ್ತಿಗತವಾಗಿಸ್ಕೋ. ಶ್ರೇಷ್ಠವಾದ ತತ್ವಾದರ್ಶಗಳಿಗೆ ವಿಧೇಯನಾಗಿ ನಡ್ಕೋ. ಮೊದಲನೇದು ಕನ್ವಿಕ್ಷನ್ ಆಫ್ ದಿ ಪವರ್ಸ್ ಆಫ್ ಗುಡ್ನೆಸ್. ಎರಡನೇದು ಆಬ್ಸೆನ್ಸ್ ಆಫ್ ಜಲಸಿ ಆ್ಯಂಡ್ ಸಸ್ಪಿಷನ್. ಸಂಶಯ ಪಡಬೇಡ, ಮಾತ್ಸರ್ಯ ತಾಳಬೇಡ. ಮೂರನೇದು ಹೆಲ್ಪ್ ದೋಸ್ ಹೂ ಆರ್ ಗುಡ್ ಆ್ಯಂಡ್ ಹೂ ಕ್ಯಾನ್ ಡೂ ಗುಡ್. ಯಾರು ಉತ್ತಮರು ಮತ್ತು ಉತ್ತಮವಾದದ್ದನ್ನು ಮಾಡಬಲ್ಲರೋ ಅವರಿಗೆ ನೀನು ಬೆಂಬಲವನ್ನು ಕೊಡು. ಒಬ್ಬ ವ್ಯಕ್ತಿಯಾಗಲಿ, ಒಂದು ಸಮಾಜ ಅಥವಾ ರಾಷ್ಟ್ರವಾಗಲಿ ಈ 3 ವಿಷಯಗಳನ್ನೇನಾದರೂ ಅಳವಡಿಸ್ಕೊಂಡ್ರೆ ಅಲ್ಲಿ ಗ್ರೇಟ್ನೆಸ್ ಸಹಜವಾಗಿಯೇ ಪ್ರಾಪ್ತವಾಗುತ್ತದೆ. ಆದರೆ ಈ ಅಚೀವ್ಮೆಂಟ್ ಅನ್ನೋದಿದೆಯಲ್ಲ, ಇದೊಂದು ಸುದೀರ್ಘವಾದ ಪ್ರಯಾಣ. ವಿವೇಕಾನಂದರು ಹೇಳ್ತಾರೆ, ಎವ್ರಿ ಗ್ರೇಟ್ ವರ್ಕ್ ಹ್ಯಾಸ್ ಟು ಪಾಸ್ ಥ್ರೂ 3 stages. ನಂಬರ್ 1 ರಿಡಿಕ್ಯೂಲ್, ನಂಬರ್ 2 ಅಪೋಸಿಷನ್, ನಂಬರ್ 3 ಅಕ್ಸೆಪ್ಟೆನ್ಸ್. ನೀನು ಯಾವುದೇ ಮಹತ್ ಕಾರ್ಯಕ್ಕೆ ಕೈ ಹಾಕಿದರೆ ಮೊದಲು ಜನ ನಿನ್ನನ್ನು ಮೂದಲಿಸ್ತಾರೆ, ಉದಾಸೀನ ಮಾಡ್ತಾರೆ, ಒಂದು ರೀತಿಯಲ್ಲಿ ನಿರ್ಲಕ್ಷ್ಯ ಮಾಡ್ತಾರೆ, ನಿನ್ನನ್ನು ನಿಷ್ಪ್ರಯೋಜಕನೋ ಎಂಬಂತೆ ಬಿಂಬಿಸುತ್ತಾರೆ. ನೀನು ಧೃತಿಗೆಡಬಾರದು, ನಿನ್ನ ಪ್ರಯತ್ನವನ್ನು ಮುಂದುವರಿಸಬೇಕು. ಆಗ ಇಲ್ಲಿಯವರೆಗೂ ನಿನ್ನನ್ನು ನಿರ್ಲಕ್ಷಿಸಿದ್ದಂಥ ಜನ ಈಗ ನಿನ್ನನ್ನು ವಿರೋಧಿಸುವುದಕ್ಕೆ ಪ್ರಾರಂಭಿಸುತ್ತಾರೆ. ಇವನು ನೆಗ್ಲೆಕ್ಟ್ ಮಾಡಿದ್ರು ಕೂಡ ಇವನು ಮುಂದುವರಿಸಿದಾನಲ್ಲ, ಇವನು ಏನಾದರೂ ಮಾಡಿ ತೊಂದರೆ ಕೊಡಬೇಕು ಅಂಥೇಳಿ ಜನ ನಿನ್ನನ್ನು ಅಪೋಸ್ ಮಾಡೋಕ್ಕೆ ಬರ್ತಾರೆ. ಅವರು ಅಪೋಸ್ ಮಾಡಿದ್ದನ್ನು ನೀನು ಲೆಕ್ಕಿಸದೆ ನಿನ್ನ ಪಾಡಿಗೆ ನೀನು ಕರ್ತವ್ಯವನ್ನು ಶ್ರದ್ಧೆಯಿಂದ ಮುಂದುವರಿಸ್ಕೊಂಡು ಹೋದರೆ ಅಕ್ಸೆಪ್ಟೆನ್ಸ್, ಕಡೆಗೆ ಜನ ನಿನ್ನನ್ನು ಒಪ್ಪಿಕೊಳ್ತಾರೆ, ನಿನ್ನ ಕಾರ್ಯವನ್ನು ಸಮ್ಮತಿಸುತ್ತಾರೆ.
ಇದನ್ನು ಎಂದೂ ಕೂಡ ಮರಿಬೇಡ. ಎವ್ರಿ ಗ್ರೇಟ್ ವರ್ಕ್ ಹ್ಯಾಸ್ ಟು ಪಾಸ್ ಥ್ರೂ 3 stages: ರಿಡಿಕ್ಯೂಲ್, ಅಪೋಸಿಷನ್ ಆ್ಯಂಡ್ ಅಕ್ಸೆಪ್ಟೆನ್ಸ್. ಆದರೆ ನೆನಪಿಟ್ಕೋ, ನಿನ್ನ ಜೀವನದ ಪ್ರತಿಯೊಂದು ಹಂತದಲ್ಲೂ ಕೂಡ ನಿನಗೆ ಕನಿಷ್ಠ ಮಟ್ಟದ ಸ್ವಾತಂತ್ರ್ಯ ಅಂತಕ್ಕಂಥದ್ದಿರುತ್ತೆ. ನಿನ್ನದೇ ಆದ ಸ್ವಾತಂತ್ರ್ಯದ ಇತಿಮಿತಿ ಇರುತ್ತೆ. ಆದರೆ ಯಾವುದೇ ಹಂತದಲ್ಲೂ ಸ್ವಾತಂತ್ರ್ಯವನ್ನು ಜವಾಬ್ದಾರಿ ಎಂದು ಭಾವಿಸಬೇಕೇ ಹೊರತು ನಾನು ಬೇಕಾಬಿಟ್ಟಿಯಾಗಿ ನಡ್ಕೋಬಹುದು, ನನಗೆ ಸ್ವಾತಂತ್ರ್ಯ ಇದೆ ಅನ್ನೋ ರೀತಿಯಲ್ಲಿ ಧೋರಣೆಯನ್ನು ಬೆಳೆಸ್ಕೊಳ್ಳಬಾರದು. ಫ್ರೀಡಮ್ ಮೀನ್ಸ್ ರೆಸ್ಪಾನ್ಸಿಬಿಲಿಟಿ. Freedom and responsibility are directly proportional. More and more you become successful in implementing your responsibility, you will have free hands to execute your rights in the department. Vice versa also. More freedom if you are blessed with, that means to say you have wider ರೇಂಜ್ ಆಫ್ ರೆಸ್ಪಾನ್ಸಿಬಿಲಿಟಿ. ಒಂದು ಕಂಪನಿಯಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಡಿಸ್ಮಿಸ್ ಆದರೆ ದಟ್ ವಿಲ್ ನಾಟ್ ಬಿ ಎ ಬಿಗ್ ನ್ಯೂಸ್ ಇನ್ ದ ಮೀಡಿಯಾ. ಒಬ್ಬ ಚೇರ್ಮನ್ ಅಥವಾ ಎಕ್ಸಿಕ್ಯೂಟಿವ್ ಆಫೀಸರ್ ಡಿಸ್ಮಿಸ್ ಆದರೆ ದಟ್ ವಿಲ್ ಬಿ ಎ ಬಿಗ್ ನ್ಯೂಸ್, ಬಿಕಾಸ್ ಫ್ರೀಡಮ್ ಮೀನ್ಸ್ ರೆಸ್ಪಾನ್ಸಿಬಿಲಿಟಿ. ಒಬ್ಬ ಚಿಂತಕ ಹೇಳ್ತಾನೆ, ಸಕ್ಸಸ್ಸನ್ನು ಏಮ್ ಮಾಡಿರ್ತಕ್ಕಂಥ ವ್ಯಕ್ತಿ ಎಂದಿಗೂ ಕೂಡ ಅವನು ಪ್ಲೇ ಗ್ರೌಂಡಲ್ಲಿ ಆಡ್ತಾ ಇರಬೇಕಾದ್ರೆ he will concentrate how to hit the ball, not merely looking at the scoreboard. He will never waste his time in just looking at the scoreboard. Rather, he will concentrate every second in hitting the ball. ನಾವು ಅರ್ಥ ಮಾಡ್ಕೋಬೇಕು, ನಾನಿಲ್ಲಿ ಚೆಂಡನ್ನು ಸರಿಯಾಗಿ ಹೊಡೆದ್ರೇ ಅಲ್ಲಿ ಸ್ಕೋರ್ ಬೋರ್ಡಲ್ಲಿ ಏರೋದು ನನ್ನ ಸ್ಕೋರು. ನಾನಿಲ್ಲಿ ಹೇಗೋ ಆಡ್ತಾ ಬರೀ ಸ್ಕೋರ್ ಬೋರ್ಡ್ ನೋಡ್ತಾ ಇದ್ರೆ ಪ್ರಯೋಜನ ಇಲ್ಲ. ಯು ಡೋಂಟ್ ಗೆಟ್ ಸಮಥಿಂಗ್ ಔಟ್ ಆಫ್ ನಥಿಂಗ್. ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಜೀನಿಯಸ್ ಈಸ್ 99% ಪರ್ಸ್ಪಿರೇಷನ್ ಕಪಲ್ಡ್ ವಿತ್ 1% ಇನ್ಸ್ಪಿರೇಷನ್ ಅಂತ ಹೇಳಿದ್ನೆಲ್ಲ ಥಾಮಸ್ ಆಲ್ವಾ ಎಡಿಸನ್. ಇದನ್ನೇ ವಿವೇಕಾನಂದರು ಹೇಳಿದ್ದು, ಈ ರೀತಿಯಲ್ಲಿ ಹೇಳಿದ್ದು ಏನು, ಟೇಕ್ ಕೇರ್ ಆಫ್ ದಿ ಮೀನ್ಸ್, ಇಟ್ ವಿಲ್ ಟೇಕ್ ಕೇರ್ ಆಫ್ ದಿ ಎಂಡ್ಸ್, ಬಿಕಾಸ್ ಯು ಆರ್ ಜಸ್ಟ್ ಟ್ರಾನ್ಸ್ಫಾರ್ಮಿಂಗ್ ದಿ ರಾ ಮೆಟೀರಿಯಲ್ ಇಂಟು ಫಿನಿಶ್ಡ್ ಗೂಡ್ಸ್. ನೀನು ಈ ವಿಷಯವನ್ನು ಮಾಡಬೇಕಾದ್ರೆ, ಈ ಕರ್ತವ್ಯವನ್ನು ನಿರ್ವಹಿಸಬೇಕಾದ್ರೆ ಕಾಯ ವಾಚ ಮನಸ್ಸ ನೀನು ಬದ್ಧನಾಗಿರಬೇಕು, ಪವಿತ್ರನಾಗಿರಬೇಕು. ನಿನ್ನ ಎರಡೂ ಜೇಬುಗಳಲ್ಲಿ ಕೈ ಹಾಕ್ಕೊಂಡು ಯಶಸ್ಸಿನ ಏಣಿಯನ್ನು ಹತ್ತಲಾರೆ. ಏಣಿಯನ್ನು ಹತ್ತಬೇಕಾದ್ರೆ ಕಾಲುಗಳು ಏರ್ತಾ ಇರಬೇಕು ಮೇಲಕ್ಕೆ, ಮತ್ತು ಏಣಿಯನ್ನು ಹಿಡ್ಕೊಂಡಂಥ ಕೈ ಬಲಿಷ್ಠವಾಗಿ ಹಿಡ್ಕೋಬೇಕು. ಏಣಿಯನ್ನು ಹಿಡ್ಕೊಳ್ಳೋದು ಅಂದರೆ ಆದರ್ಶವನ್ನು ಹಿಡ್ಕೊಳ್ಳೋದು. ಕಾಲುಗಳನ್ನು ಬದಲಾಯಿಸಿ ಮೇಲೇರೋದು ಅಂತಂದರೆ ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಪ್ರಮೋಟ್ ಆಗ್ತಾ ಹೋಗೋದು. ಏಣಿಯನ್ನು ಗಟ್ಟಿಯಾಗಿ ಹಿಡ್ಕೋಬೇಕಾದ್ದು ಬಹಳ ಅವಶ್ಯಕತೆ ಇದೆ. ಎಷ್ಟು ನಾವು ಏಣಿಯನ್ನು ಗಟ್ಟಿಯಾಗಿ ಹಿಡ್ಕೊಂಡಿರ್ತೇವೋ ನಮ್ಮ ಹೆಜ್ಜೆಗಳು ಕೂಡ ಅಷ್ಟೇ ದೃಢವಾಗಿ ನಮ್ಮನ್ನು ಮೇಲಕ್ಕೆ ಏರಿಸುತ್ತೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆದ್ದರಿಂದ ಫ್ರೀಡಮ್ ಮೀನ್ಸ್ ರೆಸ್ಪಾನ್ಸಿಬಿಲಿಟಿ. ಇದನ್ನು ಯುವಕರು ಬಹಳ ಚೆನ್ನಾಗಿ ನೆನಪಿಟ್ಕೊಳ್ಬೇಕು. ಇದು ಬಹಳ ಮುಖ್ಯವಾದ ವಿಷಯ. ನಿಮಗೆ ಸ್ವಾತಂತ್ರ್ಯ, ನಿಮ್ಮ ಮಟ್ಟದಲ್ಲಿ ನಿಮಗೆ ಸ್ವಾತಂತ್ರ್ಯ ಇದೆ. ಆದರೆ ಈ ಸ್ವಾತಂತ್ರ್ಯವನ್ನು ನೀವು ಜವಾಬ್ದಾರಿ ಎಂದು ಪರಿಗಣಿಸಿ ಆ ದಿಕ್ಕಿನಲ್ಲಿ ನೀವೇನಾದರೂ ಪ್ರಾಮಾಣಿಕವಾಗಿ ಕಾರ್ಯಶೀಲರಾದರೆ ಆ ಯಶಸ್ಸು ನಿಮ್ಮ ಪಾಲಿಗೆ ಎಂದಿಗೂ ಕೂಡ ಕಟ್ಟಿಟ್ಟ ಬುತ್ತಿಯಾಗುತ್ತೆ. ಆ ನಿಟ್ಟಿನಲ್ಲಿ ಸ್ವಾಮಿ ವಿವೇಕಾನಂದರ ಜೀವನ ಹಾಗೂ ಸಂದೇಶದ ಪುಸ್ತಕಗಳನ್ನು ನೀವು ದಯವಿಟ್ಟು ಗಮನಿಸಬೇಕು. ಎಂದೂ ಕೂಡ ಈ ವಿಷಯಗಳಲ್ಲಿ ನೀವು ಸೋಮಾರಿಗಳಾಗಬಾರ್ದು, ಅದರ ಬಗ್ಗೆ ನಿರ್ಲಕ್ಷ್ಯ ತಾಳಬಾರ್ದು. ಇದು ಬಹಳ ಮುಖ್ಯವಾದ ವಿಷಯ. ಹಾಗಾಗಿ ಯಾವುದೇ ಯುವಕ ಎಷ್ಟು ಚೆನ್ನಾಗಿ ಹೇಳ್ತಾರೆ ವಿವೇಕಾನಂದರು,
ನಾನು ಉಪನಿಷತ್ತುಗಳು ಹೇಗೆ ಬೋಧನೆ ಮಾಡಿದೆಯೋ ಅದರಂತೆಯೇ ನಾನು ನನ್ನ ಜೀವನವನ್ನು ರೂಪಿಸಿಕೊಂಡೆ. ನಾನು ಮಾತನಾಡಿದ್ದು ಕೇವಲ ಉಪನಿಷತ್ತು. ಆದ್ದರಿಂದ ಓ ಭಾರತೀಯ ಯುವಕರೇ, ಗೋ ಬ್ಯಾಕ್ ಟು ಉಪನಿಷತ್ಸ್. ಉಪನಿಷತ್ತಿನ ಸಂದೇಶಗಳಿಗೆ ಮರಳಿ ವಾಪಸ್ಸಾಗಿ. ಇದೇ ಭಾರತದ ನೆಲದಲ್ಲಿ ಓಡಾಡಿದವನು ನಾನು. ಇದೇ ಗಾಳಿಯನ್ನು ಸೇವಿಸಿದೆ, ನೀರನ್ನು ಸೇವಿಸಿದೆ. ಯಾವ ಬ್ರಿಟಿಷರು ನಿಮ್ಮನ್ನು ಬೂಟ್ ಕಾಲ್ನಲ್ಲಿ ಹೊಡಿತಾ ಇದ್ದಾರೋ ಅದೇ ಬ್ರಿಟಿಷರು ನನ್ನ ಕಾಲು ಕೆಳಗೆ ಕೂತ್ಕೊಂಡು ನನ್ನ ಮಾತುಗಳನ್ನು ಮೈಯೆಲ್ಲ ಕಿವಿಯಾಗಿಸ್ಕೊಂಡು ಕೇಳ್ತಾ ಇದ್ದಾರೆ. ಕಾರಣ ಏನೋ, ನೀವು ಗಿಣಿ ಪಾಠದಂತೆ ಓದಿದ್ರಿ ಗೀತೆ ಉಪನಿಷತ್ತುಗಳನ್ನು, ಆದರೆ ನಾನು ಅದರಂತೆ ಬದುಕದೆ. ಆದ್ದರಿಂದ ಎಜುಕೇಷನ್ ಅಂದರೆ ಇನ್ಫಾರ್ಮೇಷನ್ ಅಷ್ಟೇ ಅಲ್ಲ, ಅದು ನಾಲೆಡ್ಜ್ ಅಷ್ಟೇ ಅಲ್ಲ, ಅದು ವಿಸ್ಡಮ್. ವಿಸ್ಡಮ್ ಅಂದ್ರೇನು? ಡಿಸ್ಕ್ರಿಮಿನೇಷನ್ ಬರುತ್ತೆ ನಿಮಗೆ, ಸರಿ ಯಾವುದು ತಪ್ಪು ಯಾವುದು ಅಂತ. ಯಾವುದೇ ಹಂತದಲ್ಲಿ ನಿಮ್ಮ ಆತ್ಮಸಾಕ್ಷಿ ಹೇಳುತ್ತೆ ಸರಿ ಅಂದರೆ ಯಾವುದು, ತಪ್ಪು ಅಂತಂದರೆ ಯಾವುದು ಅಂತ. ಆಗಲೂ ಕೂಡ ತಪ್ಪಾದದ್ದು ಎಷ್ಟೇ ಆಕರ್ಷಣೀಯವಾಗಿ ಕಂಡರೂ ಅದನ್ನು ಬಿಡಬೇಕು, ಸರಿಯಾದದ್ದು ಎಷ್ಟು ಕಠಿಣವಾಗಿ ಕಂಡರೂ ಕೂಡ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಆ ದಿಕ್ಕಿನಲ್ಲಿ ನಾವು ಹೋಗಬೇಕು. ಹೀಗೆ ಸ್ವಾಮಿ ವಿವೇಕಾನಂದರ ಅದ್ಭುತವಾದ ಈ ವಿಚಾರಗಳನ್ನು ನಾವು ಗಮನಿಸ್ತಾ ಹೋಗಬೇಕು. ರಾಷ್ಟ್ರ ಪ್ರೇಮದ ದೃಷ್ಟಿಯಲ್ಲಿ ಒಬ್ಬ ಯುವಕ ವಿವೇಕಾನಂದ ಎಂಥೆಂಥ ಮಾತುಗಳನ್ನು ಹೇಳಿದ್ದಾರೆ, ಎಂಥೆಂಥ ಮಾತುಗಳು. ಜೋಸೆಫಿನ್ ಮೆಕ್ಲಾಡ್ ಅಂತಕ್ಕಂಥ ಅವರ ವೆಸ್ಟರ್ನ್ ಡಿಸೈಪಲ್ ವಿವೇಕಾನಂದನ ಕೇಳ್ತಾರೆ, ಸ್ವಾಮೀಜಿ ನಾನು ನಿಮ್ಮ ಸೇವೆ ಮಾಡಬೇಕು ಅಂತಿದ್ದೇನೆ, ನಿಮ್ಮ ಸೇವೆಯನ್ನು ಅತ್ಯುತ್ತಮವಾದ ರೀತಿಯಲ್ಲಿ ಹೇಗೆ ಮಾಡಬಹುದು? ನಾನು ನಿಮ್ಮ ಸೇವೆ ಮಾಡಬೇಕು ಅಂತಿದ್ದೇನೆ, ಅತ್ಯುತ್ತಮವಾದ ರೀತಿಯಲ್ಲಿ ನಾನು ಹೇಗೆ ಸೇವೆ ಸಲ್ಲಿಸಬಹುದು ನಿಮಗೆ? ಆಗ ವಿವೇಕಾನಂದರು ಹೇಳ್ತಾರೆ, ಇಫ್ ಯು ವಾಂಟ್ ಟು ಸರ್ವ್ ಮೀ, ಲವ್ ಮೈ ಮದರ್ಲ್ಯಾಂಡ್ ಇಂಡಿಯಾ. ನೀನು ನನ್ನ ಸೇವೆ ಮಾಡಬೇಕು ಅಂತಿದ್ದರೆ ನೀನು ನನ್ನ ಮಾತೃಭೂಮಿ ಭಾರತವನ್ನು ಪ್ರೀತಿಸು. ನೋಡಿದ್ರ, ಒಬ್ಬ ಯುವಕ ಸನ್ಯಾಸಿಗೆ ರಾಷ್ಟ್ರಭಕ್ತಿ, ರಾಷ್ಟ್ರಪ್ರೇಮ, ರಾಷ್ಟ್ರದ ಬದ್ಧತೆ ಹೇಗಿತ್ತು. ಇದು ವಿವೇಕಾನಂದರು ಬಯಸಿದ್ರು. ಭಾರತದ ಪ್ರತಿಯೊಬ್ಬ ಯುವಕನೂ ಕೂಡ ತನ್ನ ರಾಷ್ಟ್ರವನ್ನು ಪ್ರೀತಿಸುವಂತಹ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೋಬೇಕು. ಈ ರಾಷ್ಟ್ರದಲ್ಲಿ ಏನೆಲ್ಲ ಒಳ್ಳೆಯದು ಮಾಡಬೇಕಾಗಿದೆಯೋ ಅದಕ್ಕೆ ಹೆಗಲು ಕೊಡಬೇಕು, ಕಷ್ಟಪಡಬೇಕು. ಸಮಾಜ, ರಾಷ್ಟ್ರ, ಕುಟುಂಬ ನಮಗೆಷ್ಟೆಲ್ಲ ಕೊಟ್ಟಿದೆ, ನಾವು ಪ್ರತಿಯಾಗಿ ಅದಕ್ಕೆ ವಾಪಸ್ ಕೊಡಬೇಕು. ಜೀವನ ಪರ್ಯಂತ ಪರಾವಲಂಬಿಗಳಾಗಿ ಕೈಚಾಚುವ ಭಾಗ್ಯವಂತರಾಗಬಾರ್ದು. ನಾವು ಕೈಚಾಚೋದೇ ಒಂದು ಭಾಗ್ಯ ಆಗಿದೆ ಈಗ ಸ್ವತಂತ್ರ ಭಾರತದಲ್ಲಿ. ಎಲ್ಲವೂ ಬಿಟ್ಟಿಯಾಗಿ ಸಿಗಬೇಕು. ಬಿಟ್ಟಿ ಭಾಗ್ಯ ಯೋಜನೆ ಅಂತ ಕರಿತೇನೆ ನಾನು ಇದನ್ನು. ಹಾಗಾಗಿ ಆ ರೀತಿಯ ವ್ಯಕ್ತಿತ್ವಗಳು ನಮ್ಮದಾಗಬಾರದು. ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ, ವಿಕಸನವೇ ಜೀವನ, ಸಂಕುಚಿತತೆಯೇ ಮರಣ. ಕಡೆಗೆ ವಿವೇಕಾನಂದರು ಹೇಳಿದಂಥ ಒಂದು ಮಾತು, ಐ ವಾಂಟ್ ಪೀಪಲ್ ವಿತ್ ಮಸಲ್ಸ್ ಆಫ್ ಐರನ್, nerves of steel, intellect like electric current, and you must remain sincere to your backbone. With 100 such people, I shall bring a revolution. ಕಬ್ಬಿಣದಂತಹ ಮಾಂಸಖಂಡಗಳು, ಉಕ್ಕಿನಂತಹ ನರಮಂಡಲ, ವಿದ್ಯುತ್ತಿನಂತಹ ಇಚ್ಛಾಶಕ್ತಿ, ಒಳಗೂ ಹೊರಗೂ ಪ್ರಾಮಾಣಿಕರಾದ, ನಂಬಿಕೆಗೆ ಅರ್ಹರಾದ ಯೌವನಭರಿತ ಯುವಕರು ನನಗೆ ಬೇಕಾಗಿದೆ. ಇಂತಹ 100 ಜನ ಸಿಕ್ಕಿದ್ರೆ ಈ ಜಗತ್ತಿನಲ್ಲಿ ನಾನೊಂದು ಉತ್ಕ್ರಾಂತಿಯನ್ನು ಉಂಟು ಮಾಡ್ತೇನೆ. ಇದು ವಿವೇಕಾನಂದರು ನಮ್ಮ ಯುವಕರ ಮುಂದೆ ಇಟ್ಟಂತಹ ಮಹಾನ್ ಆದರ್ಶ. ಅವರ ಆಲೋಚನಾ ಪರಿಧಿಯಲ್ಲಿ ಅವರು ಯುವಕರನ್ನು ಅನಾವರಣ ಮಾಡಿದಂಥ ರೀತಿ. ಕಡೆಯ ವಾಕ್ಯ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಪ್ರೀತಿಯ ಬಂಧುಗಳೇ, ಒಬ್ಬ ಶಿಲ್ಪಿ ಬಹಳ ಸೊಗಸಾಗಿ ದೇವರ ವಿಗ್ರಹಗಳನ್ನು ಕೆತ್ತಾ ಇದ್ದಂತೆ. ಮರದಲ್ಲಿ ಕೆತ್ತವನು, ದೊಡ್ಡ ಕಲ್ಲಿನ ದಿಮ್ಮೆಯಲ್ಲಿ ಕೆತ್ತಾ ಇದ್ದ. ಅವನು ಬಹಳ ಪ್ರಸಿದ್ಧನಾಗಿದ್ದಂಥವನು. ಅವನನ್ನು ಜನ ಎಲ್ಲ ಕೇಳಿದ್ರು, ನೀನು ಇಷ್ಟು ಉತ್ತಮವಾದ ರೀತಿಯಲ್ಲಿ ವಿಗ್ರಹಗಳನ್ನು ಕೆತ್ತೀಯಲ್ಲ, ಇಷ್ಟು ಪರ್ಫೆಕ್ಟಾಗಿ ವಿಗ್ರಹಗಳನ್ನು ಕೆತ್ತೀಯಲ್ಲ, ಅದು ಹೇಗೆ ಸಾಧ್ಯ ಆಗುತ್ತೆ? ಆಗ ಅವನು ಹೇಳ್ದ, ನೋಡಿ, ನಾನು ಸತ್ಯವನ್ನು ಹೇಳಿದ್ರೆ ನೀವು ಉಡಾಫೆ ಅಂದ್ಕೊಂಡ್ಬಿಡ್ತೀರಿ, ನನ್ನನ್ನು ಉಡಾಫೆ ಮಾಡಿಬಿಡ್ತೀರಿ. ಆದರೆ ವಾಸ್ತವವನ್ನು ಹೇಳ್ತೇನೆ. ನಾನು ಯಾವುದೇ ವಿಗ್ರಹವನ್ನು, ದೇವರ ವಿಗ್ರಹವನ್ನು ಕೆತ್ತಬೇಕಾದ್ರೆ ಕೆಲಸ ಪ್ರಾರಂಭ ಮಾಡೋದಕ್ಕೆ ಮೊದಲು ನಾನು ಆ ನಿರ್ದಿಷ್ಟ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಈಗ ಒಂದು ಗಣಪತಿಯ ವಿಗ್ರಹ ಕೆತ್ತಬೇಕು ಅಂತಿದ್ದರೆ, ಆಂಜನೇಯನ ವಿಗ್ರಹ ಕೆತ್ತಬೇಕು ಅಂತಿದ್ದರೆ ನಾನು ಆ ದೇವರನ್ನು ಮೊದಲು ಪ್ರಾರ್ಥನೆ ಮಾಡ್ತೇನೆ.
ಹೇ ಪ್ರಭು, ಈ ಮರದ ದಿಮ್ಮೆ ಇದೆಯಲ್ಲ, ಈ ಕಬ್ಬಿಣದ ಒಂದು ದೊಡ್ಡ ಕಲ್ಲಿನ ದಿಮ್ಮೆ ಇದೆಯಲ್ಲ, ಇದರಲ್ಲಿ ಅದಾಗಲೇ ನೀನಿದೀಯ, ಅದಾಗಲೇ ಇದರಲ್ಲಿ ನೀನು ಹುದುಗಿದ್ದೀಯ. ನಾನು ಚಿಸಲ್ ಮಾಡ್ತೇನೆ, ಅನವಶ್ಯಕವಾದ ಭಾಗಗಳನ್ನೆಲ್ಲ ರಿಮೂವ್ ಮಾಡಿಬಿಡ್ತೇನೆ. ಯಾವಾಗ ಅನವಶ್ಯಕವಾದ ಭಾಗಗಳನ್ನು ರಿಮೂವ್ ಮಾಡ್ತೇನೋ ಅವಶ್ಯಕವಾದದ್ದು ಮಾತ್ರ ಅದರಲ್ಲಿ ಉಳಿಯುತ್ತೆ. ಅದಾಗಲೇ ಅದರೊಳಗಿದೆ. ಆದರೆ ನಾನು ಮಾಡೋದು ಅನವಶ್ಯಕವಾದದ್ದನ್ನು ತೆಗೆಯುವಂಥದ್ದು. ಪರ್ಫೆಕ್ಷನ್ ಅನ್ನೋದು ಅದಾಗಲೇ ಇದೆ. ಆದರೆ ಅದ ಪರ್ಫೆಕ್ಷನ್ ಕಾಣಬೇಕು ಅಂದರೆ ಅನ್ನೆಸೆಸರಿಯಾದ ಮೆಟೀರಿಯಲ್ ಇದೆಯಲ್ಲ, ಅದನ್ನು ಚಿಪ್ ಆಫ್ ಮಾಡಬೇಕು. ಅದು ನಾನು ಅಲ್ಲಿಂದ ಚಿಸಲ್ ಮಾಡಿ ಆಚೆಗೆ ಹಾಕಬೇಕು. ಇದೇ ವಿವೇಕಾನಂದರು ಎಜುಕೇಷನಿಗೆ ಕೊಟ್ಟಂಥ ಡೆಫಿನೇಷನ್. ಎಜುಕೇಷನ್ ಈಸ್ ದಿ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ದಟ್ ಈಸ್ ಆಲ್ರೆಡಿ ಇನ್ ಮ್ಯಾನ್. ಅದಾಗಲೇ ಮನುಷ್ಯನಲ್ಲಿ ಹುದುಗಿರುವ ಪರಿಪೂರ್ಣತೆಯ ಅಭಿವ್ಯಕ್ತತೆಯನ್ನು ಶಿಕ್ಷಣ ಅಂತ ಕರೆದರು. ಆ ನಿಟ್ಟಿನಲ್ಲಿ ಮಕ್ಕಳೇ, ನಿಮ್ಮ ವಿವೇಕಾನಂದ ಅಧ್ಯಯನ ಕೇಂದ್ರದಲ್ಲಿ ವಿವೇಕಾನಂದರನ್ನ ಕುರಿತು ನೀವೆಲ್ಲರೂ ಓದುವಂತಾಗಬೇಕು. ಆ ವಿಚಾರಗಳನ್ನು ಚಿಂತನ ಮಂಥನ ಮಾಡಬೇಕು. ಆ ವಿಚಾರಗಳಿಂದ ಸ್ಫೂರ್ತಿ ಪಡಿಬೇಕು. ನಿಮ್ಮ ವ್ಯಕ್ತಿತ್ವ, ನಿಮ್ಮ ಕಾಲೇಜಿನ ಪರಿಸರ, ನಮ್ಮ ಸಮಾಜ, ತನ್ಮೂಲಕ ನಮ್ಮ ರಾಷ್ಟ್ರಕ್ಕೆ ಒಳ್ಳೆಯದಾಗೋ ರೀತಿಯಲ್ಲಿ ನೀವೆಲ್ಲರೂ ನಿಮ್ಮ ಬದುಕನ್ನು ಕಟ್ಟಿಕೊಳ್ಬೇಕು ಅಂತ ಹೇಳಿ ವಿಶೇಷವಾಗಿ ಆಶಿಸ್ತಾ, ಇವತ್ತಿನ ಈ ಸತ್ಸಂಗಕ್ಕೆ ಕಾರಣೀಭೂತರಾದ ಗೌರವಾನ್ವಿತರಾದ ತಾಯಿ ಸುಮತಿಯವರು, ಸೋದರಿ ತೆರೇಸಾ ಅವರು ಮತ್ತು ಇನ್ನಿತರ ಎಲ್ಲ ಬಂಧುಗಳಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ಈ ವಾಕ್ಪುಷ್ಪಗಳನ್ನು ಭಗವಾನ್ ಶ್ರೀರಾಮಕೃಷ್ಣರ ಪಾದಪದ್ಮಗಳಲ್ಲಿ ಸಮರ್ಪಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ರಾಮ್ ಕೃಷ್ಣ.